ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು सांगली ಜಿಲ್ಲೆ ಜತ್ ತಾಲೂಕು ನಮ್ಮ ಅಕ್ಕಾರ ಊರು ಜಿರ್ಗ್ಯಾಡ್ರಿ. ಜಿರ್ಗ್ಯಾದೊಳಗೆ ಬೀಳೂರು ಆಡವ ರಸ್ತಾ ವಜ್ರವಾಡಕ್ಕೆ ಹೋಗ್ತಾ ಚವಾನ್ ಪಾಟದೊಳಗೆ ಅದಾರಿ ನಮ್ಮ ಅಕ್ಕವರು ಶಿಂದೆ ವಸ್ತಿ ಒಳಗೆ. ಈಗ ನಮ್ಮ ಅಕ್ಕಾರ ಊರಿಂದ ಏನು ನಾವು ನಮ್ಮ ಊರಿಗೆ ಬರ್ಲಾಕತ್ತಿದ್ದೀವಿ ರೀ. ನಿನ್ನೆ ಬರಾಗ ನಮ್ಮ ಅಕ್ಕವರು ಕಳಿಸ್ಕೊಡಾಗ ನಮಗೆ ಎಲ್ಲ ಉಡಿ ತುಂಬಿದ್ರಿ. ಉಡಿ ತುಂಬ್ಲಾಕ ಇಲ್ಲಿ ನೋಡ್ರಿ ಅರಿಶಿನ ಕುಂಕುಮ ತೊಗೊಂಡಾರು. ಫಸ್ಟ್ ನಮ್ಮ ಅವ್ವಾರ ಹಣಿಗೆ ಏನು ಮಾಡಿದ್ರಿ, ಕುಂಕುಮ ಹಚ್ಚಿದ್ರಿ. ಆಮೇಲೆ ನಮ್ಮ ಅವ್ವಾರು ವಾಪಸ್ ನಮ್ಮ ಅಕ್ಕಾಗ ಹಚ್ಚಿದ್ರಿ. ನಮ್ಮ ಕಡೆ ಒಂದು ಪದ್ಧತಿ ಐತ್ರಿ, ಯಾರ ಮನೆಗೆ ಬರಲಿ ಎಷ್ಟು ಬಂದ್ರಂದ್ರೆ ಫುಲ್ ಆಯ್ರಿ ಸೀರೆ ಪ್ಯಾಂಟ್ ಪೀಸ ಆಮೇಲೆ ಬ್ಲೌಸ್ ಪೀಸ ಟೋಪಿಗೆ ಟಾಯ್ಲ ತೆಂಗಿನಕಾಯಿ ಹಾಕಿ ಉಡಿ ತುಂಬ್ತಾರೋ. ಇರಲಿಲ್ಲ ಅಂದ್ರೆ ಎಟ್ಲೀಸ್ಟ್ ಜಂಪರ್ ಪೀಸ್ ಅದು ಹಾಕಿರೋ ಉಡಿ ತುಂಬ್ತಾರೋ. ನಮ್ಮ ಅವ್ರಿಗೆ ಅರಿಶಿನ ಕುಂಕುಮ ಹಚ್ಚೋದಾಗ ಬ್ಲೌಸ್ ಪೀಸ್ ರೀ ಆಮೇಲೆ 1000 ರೂಪಾಯಿ ತೆಂಗಿನಕಾಯಿ ಹಾಕಿ ನಮ್ಮ ಅಕ್ಕ ಉಡಿ ತುಂಬಿದ್ರಿ. ಯಾಕಂದ್ರೆ ನಮ್ಮ ಅವ್ರಿಗೆ ಅಂಥದ್ದು ಮನ್ಸಿಗೆ ಬರ್ತೈತಿರಲಿ ಅಂಥ ಸೀರೆ ತಗೋ ಅಂತೇಳಿ 1000 ರೂಪಾಯಿ ಕೊಟ್ಟರು. ಆಮೇಲೆ ಪ್ಯಾಂಟ್ ಪೀಸ ಅಂಗಿದರಿಬಿ ಆಮೇಲೆ ಟೋಪಿಗೆ ಟಾವೆಲ್ಲ ಹಾಕಿ ಉಡಿ ತುಂಬಿದ್ರಿ. ಉಡಿ ತುಂಬಿದಾಗ ನಮ್ಮ ಅವ್ವಾರ್ದ ಕಾಲು ಬಿದ್ದಳು ನೋಡ್ರಿ ನಮ್ಮ ಅಕ್ಕ. ನಮ್ಮವ್ವ ವಾಪಸ್ ಮಗಳಿಗೆ 100 ವರ್ಷ ಮುತ್ತೈದೆಯಾಗಿ ಭಾಳ ಸುಖವಾಗಿ ಅಂಥೇಳಿ ಆಶೀರ್ವಾದ ಕೊಟ್ಟಳ್ರಿ. ಅದಾದ ಬಳಿಕ ಈಗ ನನಗೆ ಉಡಿ ತುಂಬ್ತಾಳೆ ನೋಡ್ರಿ ಫ್ರೆಂಡ್ಸ ನಮ್ಮ ಅಕ್ಕ ರೀ. ಫಸ್ಟ್ ನನಗೆ ನಮ್ಮ ಅಕ್ಕ ಏನು ಮಾಡಿದ್ರಿ, ಕುಂಕುಮ ಹಚ್ಚಿದ್ರಿ. ನಮ್ಮ ಅಕ್ಕಾಗ ನಾವು ವಾಪಸ್ ಕುಂಕುಮ ಹಚ್ಚಿದ್ದೀನಿ ರೀ. ಆಮೇಲೆ ಅರಿಶಿನ ವಾಪಸ್ ನಮ್ಮ ಅಕ್ಕಾಗ ನಾ ಹಚ್ಚಿದ್ದೀನಿ ರೀ. ನನಗೂ ನಮ್ಮ ಅಕ್ಕ ಅರಿಶಿನ ಹಚ್ಚಿದ್ರು ನೋಡ್ರಿ. ವಾಪಸ್ ಹಚ್ಚೋದಾಗನ ಅರಿಶಿನ ಕುಂಕುಮ ಇದೇ ರೀತಿ ನಮ್ಮ ಕಡೆ ಹಚ್ಕೋತೀವಿ ರೀ. ಅದಾದ ಬಳಿಕ ಈ ಕಡೆ ನಮ್ಮ ಸ್ನೇಹಲ್ನು ಕೂತಾಳ್ರಿ. ನಮ್ಮ ಸ್ನೇಹಲ್ಗೆ ಇವ ನೋಡ್ರಿ ಡ್ರೆಸ್ ತೊಗೊಂಡಾರಿ. ಅವರು ನಾಮಕರಣ ಅಂದ್ರೆ ಹೆಸರಿಡುವಾಗ ನಮ್ಮ ಮಾಮ ಅವರು ತೊಗೊಂಡು ಬಂದಾರು. ನನಗೆ ಇಲ್ಲಿ ನಮ್ಮ ಅಕ್ಕ ಸೀರೆ ತೊಗೊಂಡಾಳ್ರಿ. ಹೊಸ ನಮೂನಿ ಐತ್ರಿ, ಟ್ರೆಂಡಿಂಗ್ ಸಾಡಿ ಚಂದ ಐತ್ರಿ. ಆಮೇಲೆ ಬ್ಲೌಸ್ ಪೀಸ್ ರೀ ಆಮೇಲೆ ಉಡೇಕಿ ಸಾಮಾನು ತೆಂಗಿನಕಾಯಿ ಹಾಕಿ ನನಗೂ ಉಡಿ ತುಂಬಿದಳ್ರಿ. ಮಹಾರಾಷ್ಟ್ರದೊಳಗೆ ಒಂದು ವಿಶೇಷ ಪದ್ಧತಿ ಏನಪ್ಪ ಅಂದ್ರೆ ತೆಂಗಿನಕಾಯಿ ರೀ. ನಾವೆಲ್ಲ ಕರ್ನಾಟಕದೊಳಗೆ ಕಾರಿಕ ಕೊಬ್ಬರಿ ಉಡೇಕಿ ಸಾಮಾನು ಹಾಕಿ ಎಲ್ಲಿ ಅಡಿಕೆ ತುಂಬ್ತೀವಿ. ಅವರು ಕಂಪಲ್ಸರಿ ಏನು ಮಾಡ್ತಾರೆ ತೆಂಗಿನಕಾಯಿ ಹೆಚ್ಚಿ ಉಡಿ ತುಂಬ್ತಾರೆ ನೋಡ್ರಿ. ನನಗೂ ಫುಲ್ ಐರಿ ಮಾಡಿದಳ್ರಿ. ಅಂದ್ರೆ ಪ್ಯಾಂಟ್ ಪೀಸ್ ಅಂಗಿದರಿಬಿ ಟೋಪಿಗೆ ಟಾಯೆಲ್ಲ ಹಾಕಿ ನನಗೂ ಉಡಿ ತುಂಬಿದಳ್ರಿ. ನಮ್ಮ ಅವ್ವಾಗೂ ಫುಲ್ ಐರಿ ಮಾಡಿದಳ್ರಿ. ನಮ್ಮ ಸ್ನೇಹಲ್ಗೆ ನೋಡ್ರಿ ಇವ ನೋಡ್ರಿ ಹೊಸ ಡ್ರೆಸ್ ತೊಗೊಂಡಾರು. ನಮ್ಮ ಸ್ನೇಹಲ್ನು ಕೂತಾಳು. ಅದಕ್ಕೆ ನಮ್ಮ ಸ್ನೇಹಲ್ನು ಏನು ಮಾಡಿದಳ್ರಿ, ಕುಂಕುಮ ಹಚ್ಚತ್ತಂದ್ರಿ. ವಾಪಸ್ ಉಡಿ ತುಂಬಿದಾಗ ನಾ ಏನು ಮಾಡೀನಿ ನಮ್ಮ ಅಕ್ಕಾಗ ನಮಸ್ಕಾರ ಮಾಡೀನಿ. ನಮ್ಮ ಅಕ್ಕ ನನಗೂ 100 ವರ್ಷ ಸುಖವಾಗಿ ಬಾಳುವ ಅಂಥೇಳಿ ಆಶೀರ್ವಾದ ಕೊಟ್ಟಳ್ರಿ. ಈಗ ನಮ್ಮ ಸ್ನೇಹಲ ಕಾಲು ಬೀಳಾಕ ಮುಂದೆ ಬರೋಕಿದಾಳು. ಅದಕ್ಕಿಂತ ಮುಂಚೆ ನಮ್ಮ ಅಕ್ಕ ಏನು ಮಾಡಿದಳ್ರಿ, ನಮ್ಮ ಸ್ನೇಹಲ್ಗೂ ಡ್ರೆಸ್ ಹಾಕೊಂಡು ಕೂತಾಡ್ರಿ. ಆಕಿಗೆ ಆಲ್ರೆಡಿ ಹೊಸವು ಕುಂಕುಮ ಹಚ್ಚಿದಳ್ರಿ. ಮೌಸಿ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಬಂದಳು. ನಮ್ಮ ಸ್ನೇಹಲ್ ನೋಡ್ರಿ ಎಷ್ಟು ಬುದ್ಧಿವಾನ ಅದಾಳು, ಎಷ್ಟು ಬುದ್ಧಿ ಐತಿ. ನಮ್ಮ ಅಕ್ಕಾಗ ವಾಪಸ್ ಹೆಂಗೆ ಕುಂಕುಮ ಹಚ್ಚಿದ್ರು ನೋಡ್ರಿ. ಕುಂಕುಮ ಎಲ್ಲಿ ಹಚ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಸಿಂಧೂರು ಹೆಂಗೆ ಹಚ್ತಾರಲ್ರಿ ಹಂಗೆ ಹಚ್ಚಿದ್ರು ನೋಡ್ರಿ. ಸಣ್ಣಕ್ಕೆ ಅದಾಳು. ನಮ್ಮ ಅಕ್ಕ ಏನು ಮಾಡಿದಳ್ರಿ, ನಮ್ಮ ಅಕ್ಕನ ಕಾಲು ಬಿದ್ದಳ್ರಿ. ನಮ್ಮ ಸ್ನೇಹಲ ನಮ್ಮ ಅಕ್ಕ 100 ವರ್ಷ ಸುಖವಾಗಿ ಬಾಳುವ ಮಗಳು ಅಂಥೇಳಿ ಆಶೀರ್ವಾದ ಕೊಟ್ಟಳ್ರಿ. ಅದಾದ ಬಳಿಕ ನಮ್ಮ ಸ್ವಾತಿಯವರ ಪಾಪು ನೋಡ್ರಿ ರಾಜಬೀರ ಭಾಳ ಚಂದ ಅದಾನ್ರಿ, ಕ್ಯೂಟ್ ಅದಾನ್ರಿ. ನಮ್ಮ ಸ್ನೇಹಲ ತೊಗೊಂಡು ಪಾಪುನ ಏನು ಮಾಡಿದಳ್ರಿ, ಒಂದು ಪಪ್ಪಿ ಕೊಟ್ಟಳ್ರಿ. ನಮ್ಮ ಸ್ನೇಹಲ ಈಗ ಮೌಸಿ ಹಾಕಾಳ್ರಿ ಆ ಪಾಪುಗೆ. ನಮ್ಮ ಅವ್ವವ್ರಿಗೆ ರೀ ಮರಿ ಮೊಮ್ಮಗ ರೀ, ಅಂದ್ರೆ ಮೊಮ್ಮಗಳು ಹೊಟ್ಟಿಲೆ ಮರಿ ಮೊಮ್ಮಗ ಹೆಂಗದ ನೋಡ್ರಿ. ಮರಿ ಮೊಮ್ಮಗನ ಎತ್ತಿ ಆಡಿಸಿದಳ್ರಿ. ನೀನು ಬರಾಗ ನಮಗೂ ಭಾಳ ಹಾಳಾಗಕತ್ತಿತ್ತು ರೀ. ಯಾಕಂದ್ರೆ ಈಗ ಕೂತಾರಲ್ರಿ ಕಾಟಾದ ಮೇಲೆ ಅವರ ನಮ್ಮ ಸ್ವಾತಿಯವರು ದೊಡ್ಡ ಮಗಳು ರೀ, ನಮ್ಮ ಅಕ್ಕನ ದೊಡ್ಡ ಮಗಳು. ಪಾಪು ಭಾಳ ಚಂದ ಐತ್ರಿ, 1.25 ತಿಂಗಳದೈತಿ. ಮನ್ಕೊಂಡಿದ್ರಿ ಅವ್ ಬರಾಗ ಹಾಳಾಗಕತ್ತಿತ್ತು, ಎದ್ದಿರಲಿಲ್ಲ. ಯಾಕಂದ್ರೆ 2-3-4 ದಿವಸ ಇದ್ದು ಆಡಿಸಿ ಬಂದಿದ್ದೀವಿ ರೀ. ನೋಡ್ರಿ ಯಾವ ರೀತಿ ಅದಾನೋ ಮರಿ ಮೊಮ್ಮಗ ನಮ್ಮ ಅವ್ವಾಗ. ಸೇಮ್ ಟು ಸೇಮ್ ನಮ್ಮ ಅವ್ವನ ಸೇಮ್ ಅದಾನ್ರಿ. ಯಾವ ರೀತಿ ಅಂದ್ರೆ ಮರಿ ಮೊಮ್ಮಗನ ಎತ್ತಿ ಆಡಿಸಿದಳ್ರಿ. ನೀವು ಯಾರ್ಯಾರು ಮರಿ ಮೊಮ್ಮಗನ ಎತ್ತಿ ಆಡಿಸಿರಿ ಪ್ರತಿಯೊಬ್ಬರೆಲ್ಲ. ಜೀವನದೊಳಗೆ ಒಂದು ಖುಷಿನ ಬೇರೆ ರೀ. ಮೊಮ್ಮಕ್ಕಳು ರೀ, ಮೊಮ್ಮಕ್ಕಳು ಹೊಟ್ಟಿಲೆ ಮರಿ ಮೊಮ್ಮಕ್ಕಳು ಹೊಟ್ಟಿಲೆ ಗಿರಿ ಮೊಮ್ಮಕ್ಕಳನ್ನ ಆಡಿಸ್ತೀವಿ ಅಂದ್ರೆ ಅದೊಂದು ಸಂತೋಷನ ಬೇರೆ ರೀ. ನಾನು ಆಡಿಸಿದ್ದೀನಿ ರೀ. ನನಗೆ ಮೊಮ್ಮಗ ಅಕ್ಕ ನೋಡ್ರಿ ಒಂದು ಸಂಬಂಧದಲ್ಲಿ. ಯಾಕಂದ್ರೆ ನಮ್ಮ ಅಕ್ಕಗೂ ಮೊಮ್ಮಗ ರೀ, ನನಗೂ ಮೊಮ್ಮಗ. ಹೆಂಗದ ನೋಡ್ರಿ ನನ್ನ ಮೊಮ್ಮಗ, ಚಂದ ಅದಾನ ಇಲ್ಲೋ. ನಾನು ಆಡಿಸಿದ್ನಿ. ಬಿಟ್ಟು ಬರಾಗ್ರಿ ಇಷ್ಟು ಹಳಾಗಕತ್ತಿತ್ತು ರೀ ಫ್ರೆಂಡ್ಸ್. ಯಾಕಂದ್ರೆ ಡೈಲಿ ಅವಂಗೊಂದು ಹೆಸರು ಇಟ್ಟಿದ್ದೀನಿ ರೀ. ಅವ ಭಾಳ ಬೆಳ್ಳಗೆ ಕೆಂಪದ ಅಂಥೇಳಿ ಕೆಂಪೆ ಅಂತ ಹೆಸರು ಇಟ್ಟಿದ್ದೀನಿ ರೀ. ಕೆಂಪೆ ಏಳು ನಾ ಹೋಗಾಗ ಮನ್ಕೋಬೇಡ ಎಷ್ಟು ಅನ್ರಿ. ಆದರೂ ಅವ ಮನ್ಕೊಂಡಿದ್ರಿ, ಜಳಕ ಅದು ಮಾಡಿ ಎರ್ಯಾನ ಎಲ್ಲ. ಹಂಗೆ ಹಾಳಾಗಕತ್ತಿತ್ತು. ಹಂಗೆ ಆಡಿಸಿ ಬಂಡ್ರಿ. ಭಾಳ ಚಂದ ಅದಾನ, ಕ್ಯೂಟ ಸಮಾಧಾನ. ರಾತ್ರಿನ ಒಂದು ಸ್ವಲ್ಪ ಯಾಕೋ ಭಾಳ ಕಿರಿಕಿರಿ ಮಾಡ್ತಾನೆ ರೀ. ಅಂದ್ರೆ ನಮ್ಮ ಅಕ್ಕವ್ರಿಗೆ ಭಾಳ ಕೆಲಸ ಆಕತ್ರಿ. ಈ ಕಡೆ ಹೈನುಗಾರಿಕೆ ರೀ, ಹೊಲ್ದಾಗಿಂದು ನಮ್ಮ ಅಕ್ಕವ್ರಿಗೆ ನಮ್ಮ ಮಾಮವ್ರಿಗೆ ಹಿಂಡುದು ಡೈಲಿ ಹಾಲು ಹಾಕ್ತಾರೆ ರೀ. ಆದ್ರೆ ಮೊಮ್ಮಗ ಏನೂ ಕಡಿಮೆ ಮಾಡಿಲ್ಲ ರೀ. ರಾಜನಂತ ಸಾಕ್ಯಾರಿ ಅವರು. ರಾಜನ ಅರಮನೆ ಒಳಗೆ ಹೆಂಗೆ ರಾಜ ಎಲ್ಲ ಏನೂ ಕಡಿಮೆ ಮಾಡ್ಲಾರ್ದನ ಸಾಕಿರ್ತಾರಲ್ರಿ, ಅಷ್ಟು ರಾಜನಷ್ಟೇ ಏನು ಮಾಡ್ಯಾರ. ಬಡವರಾಗಿದ್ರು ಕೂಡ ಎಲ್ಲ ಥರ ಅವ್ನಿಗೇನೂ ಕಡಿಮೆ ಮಾಡಿಲ್ಲ. ಎಲ್ಲ ಥರ ಅರಿಬಾಗಲಿ ಡಜನ್ ಗಟ್ಲೆ ರೀ ಪ್ರತಿಯೊಂದೆಲ್ಲ ಏನು ಮಾಡ್ಯಾರಿ ರಾಜನ ಗಟ್ಲೆನ ಸಾಕ್ಯಾರಿ. ಅಷ್ಟು ಚಂದ ಅದಾನ
ರೀ. ರಾಜ ಅಂದ್ರೆ ರಾಜ ಅಂಥೇಳಿ ಹೆಸರು ಇಟ್ಕೊಂಡು ರಾಜನ ಗತ್ಲೆನ ರೀ. ಅಂದ್ರೆ ರಾಜವೀರ್ ರೀ ಅವನ ಹೆಸರು. ಸೇಮ್ ಟು ಸೇಮ್ ರಾಜರ ಮನೆಯೊಳಗೆ ಜನಿಸ್ದಂಗೆ ಅದಾನ್ರಿ ನನ್ನ ಮೊಮ್ಮಗ ಅಂತರೂ. ನಾ ಅಂತರೂ ಹಾಟಿ ಮಾಡಿದ್ನಿ, ಏಳು ಕೆಂಪೆ ಏಳಲಿಲ್ಲ. ನಾವು ಅಲ್ಲಿದಿಂದ ಪಾಪುನಾಡಿಸಿ ಈಗ ಎಲ್ಲಿ ಬರ್ಲಾಕತ್ತೀವಪ್ಪ ಅಂದ್ರೆ ರೀ ಚವಾನ್ ಪಾಠದಿಂದ ಡೈರೆಕ್ಟ್ ರೀ. ಅಂದ್ರೆ ಬಿಳೂರು ಅಡವಾ ರಸ್ತಾಕ್ರಿ ಚವಾನ್ ಪಾಠ ವಜ್ರ ಒಡಕ್ಕೆ ಹೋಗ್ತದೆ. ಚವಾನ್ ಪಾಠದಿಂದ ಒಳಗೆ 1 ಕಿಲೋಮೀಟ್ರ್ ಆಕಟ್ಟಿದ್ರಿ ತೋಟ. ಅಲ್ಲಿದಿಂದ ಡೈರೆಕ್ಟ್ ನಾವೇನು ಮಾಡಿದ್ವಿ ಚವಾನ್ ಪಾಠದಿಂದ ಅಡವಾ ರಸ್ತಾಕ್ಕೆ ಬಂದು ಈಗ ಆ ಕಡೆ ಜಿರ್ಗಾಕ್ಕೆ ಹೋಗತ್ರಿ. ಒಂದು ರೋಡ ಒಂದು ಜತ್ತಿಗ್ರಿ ಈ ಕಡೆ ಬಿಳೂರಿಗೆ ನಾವು ಬಿಳೂರಿಗೆ ಹೋಗೋ ರೋಡಿಗೆ ಬಂದೀವಿ ನೋಡ್ರಿ. ಈಗ ಎಲ್ಲಿ ಬಿಳೂರ್ದು ಇದೆ ನೋಡ್ರಿ, ಬಿಳೂರು ರೂಟ್ ಇದು. ಅಂದ್ರೆ ಡೈರೆಕ್ಟ್ ಈ ಕಡೆ ಅಡವಾ ರಸ್ತಾದಿಂದ ಬಿಳೂರು ಊರಿಗೆ ಹೋಗ್ಬೇಕಾರೆ ನಾವು ಬಿಳೂರ್ದಾಗ ಅಲ್ಲಿ ಹತ್ತನೇ ಬಸ್ ಅದು ಬರ್ತಾವ್ರಿ. ಹತ್ತನೇ ಬಸ್ ಹಿಡ್ಕೊಂಡು ಹತ್ತನೇದಿಂದ ಜತ್ತಿಗೆ ಹೋಗೋ ಬಸ್ ಬರ್ತಾವ್ರಿ. ಅಲ್ಲಿ ಜತ್ತಿ ಬಸ್ ಹಿಡ್ಕೊಂಡು ಜತ್ತಿಯಾಗಿ ಇಳ್ಕೊಂಡು ಮತ್ತು ಜತ್ತಿದಿಂದ ವಿಜಯಪುರ ಬಸ್ಸಿಗೆ ಹತ್ತಿ ತಿಕೋಟ ಇಳ್ಕೊಂಡು ತಿಕೋಟಿದಿಂದ ನಮ್ಮ ಊರಿಗೆ ಗೋಟೆಕ ಊರು ಬರ್ತಾವ್ರಿ. ಜಮಖಂಡಿ ಬಸ್ಸಿಗೆ ಬಂದು ಇಳ್ಕೊಳ್ತೈತಿ. ಬಿಳೂರ್ದ ರೋಡ್ ಮೇಲೆ ಬರೋ ಮುಂದಾಗ ಅಚ್ಚಿಗೆ ಸೈಡ್ದಾಗ ಮಾಡಿ ನೋಡ್ರಿ ಎಲ್ಲ ಅಡವಾ ರಸ್ತಾದಿಂದ ಎಲ್ಲ ದ್ರಾಕ್ಷಿ ಪಡಾನ ಅದಾವ್ರಿ. ಅಂದ್ರೆ ನೀವು ಯಾರಾದರೂ ಬಿಳೂರು ಕಡೆ ಯಾರಾದರೂ ಪ್ರವಾಸಕ್ಕದು ಬಂದಿದ್ರಿ ಅಂದ್ರೆ ಇಲ್ಲಿ ದ್ರಾಕ್ಷಿ ಭಾಳ ಚಲೋ ಸಿಗ್ತಾವ್ರಿ ಫ್ರೆಂಡ್ಸ್. ಯಾಕಂದ್ರೆ ಪ್ರತಿಯೊಂದೆಲ್ಲ 100ಕ್ಕೆ 100 ಒಂದು 95% ಅಷ್ಟು ಎಲ್ಲ ಇಲ್ಲಿ ಜನ ದ್ರಾಕ್ಷಿನ ಹಚ್ಚಾರಿ. ಹೇಳ್ರಿ ಒಂದು 5% 100ಕ್ಕೆ 5% ಕಬ್ಬ ಇಲ್ಲ ಬೇರೆ ಬೆಳೆ ಅದು ಮಾಡ್ತಾರೆ. ಸಜ್ಜಿ ಜೋಳ ಗೊಂಜಾಳ ಅದು ಇಂಥದ್ದು 95% ಅಷ್ಟು ಎಲ್ಲ ದ್ರಾಕ್ಷಿ ಪಡಾನ ಕಾಣೋದು ನೋಡ್ರಿ. ನನಗಂತೂ ರೋಡ್ ಮೇಲೆ ಬರಾಗ ಇಷ್ಟು ಖುಷಿ ಆತಲ್ರಿ. ಬಿಳೂರು ರೂಟಿಗೆ ಬರೋ ಮುಂದಾಗ ಎಲ್ಲ ದ್ರಾಕ್ಷಿ ಪಡಗಳ್ರಿ, ಮಾವಿನ ಪಡ ಅದಂತರು ನೋಡಿ ನನಗಂತೂ ಭಾರಿ ಖುಷಿ ಅನ್ನಿಸ್ತದೆ ಫ್ರೆಂಡ್ಸ್. ಯಾಕಂದ್ರೆ ಮಲೆನಾಡಿಗಿಂತ ಏನು ಕಡಿಮೆ ಇಲ್ಲ ನೋಡ್ರಿ ನಮ್ಮ ಬಿಳೂರ. ಅಂದ್ರೆ ಚವಾನ್ ಪಾಠದಿಂದ ಡೈರೆಕ್ಟ್ ಅಡವಾ ರಸ್ತಾಕ್ಕೆ ಬಂದು ಈ ಕಡೆ ಏನು ಮಾಡಿದ್ವಿ ನಾವು ಬಿಳೂರಿಗೆ ಬರ್ಲಾಕತ್ತಿದ್ವಿ. ಎಲ್ಲ ಈ ರೀತಿ ಅದಾವೆ ನೋಡ್ರಿ ದ್ರಾಕ್ಷಿ ಪಡದ ಸೈಡ್ಕನ ಒಡ್ಡ ಹಾಕ್ಯಾರ. ಒಡ್ಡಿಗೆ ಮಾವಿನ ಗಿಡ ನೋಡ್ರಿ ಯಾವ ರೀತಿ ಹಚ್ಚಾರ ನೋಡಿ ಖುಷಿ ಅನ್ನಿಸ್ತಾರೆ ನನಗಂತ್ರಿ. ಇವ್ರ ಹೊಲ ನೋಡಿ, ಅದು ಹೊಲ ಯಾರ್ದೈತಿ ಒಟ್ಟು ಗೊತ್ತಿಲ್ಲ. ಇಲ್ಲೇ ಹೈಸ್ಕೂಲ್ ಸಾಲ ಐತಿಲ್ರಿ ಇಲ್ಲಿ ಮ್ಯಾಗ ಬರೋ ಮುಂದಾಗ ಅಲ್ಲೇ ಅದ್ರ ಮಗಲೇ ಇದು ಹೊಲ ಐತ್ರಿ. ಇನ್ನು ಇಲ್ಲಿ ಮುಂದೆ ಬಂದೀವಿ ಅಂದ್ರೆ ಈ ಹೊಲಕ್ಕೆ ಹಚ್ಚಿ ಏನೈತಪ್ಪ ಅಂದ್ರೆ ಹೈಸ್ಕೂಲ್ ಅಂದ್ರೆ ಗೋರ್ಮೆಂಟ್ ಸ್ಕೂಲ್ ಐತ್ರಿ ಹೈಸ್ಕೂಲ್ದು. ಇಲ್ಲಿ ತೋರಿಸ್ತಾನೆ ನಿಮ್ಗೆ ಯಾವ ರೀತಿ ಐತಿ ಅಂತೇಳಿ. ಸ್ಕೂಲ ಇಲ್ಲೇ ದೊಡ್ಡದೊಂದು ಆಲದ ಮರ ಐತಿ ನೋಡಿ ಅರಳಿ ಮರ. ನನಗಂತೂ ಭಾರಿ ಖುಷಿ ಅನ್ನಿಸ್ತ್ರಿ ಆಲದ ಮರ ನೋಡಿ. ಅದಲ್ದನ ಇಲ್ಲೇ ಈ ಕಡೆ ಒಂದು ಒಳಗೆ ತೋಟಗಳಿಗೆ ದಾರಿ ಹೋಗತ್ರಿ. ಇದು ತೋಟಕ್ಕೆ ಬಿಳೂರು ಊರಣ ಬತ್ರೀಗ ಇದು ಹೊರಗಡೆ ರೀ. ಇದು ನೋಡ್ರಿ ಹೈಸ್ಕೂಲ ಯಾವ ರೀತಿ ಐತಿ. ದೊಡ್ಡದೊಂದು ಗ್ರೌಂಡ್ ಐತಿ ನೋಡಿ. ನನಗಂತೂ ಖುಷಿ ಆಯ್ತು. ಈ ಹೈಸ್ಕೂಲ್ ಒಳಗೆ ನೀವು ಯಾರ್ಯಾರು ಕಲ್ತೀರಿ ಪ್ರತಿಯೊಬ್ಬರೆಲ್ಲ ನನಗೆ ಕಮೆಂಟ್ ಮಾಡಿರಿ. ನನಗಂತೂ ನೋಡಿ ಭಾರಿ ಖುಷಿ ಅನ್ನಿಸ್ತ್ರಿ. ಯಾಕಂದ್ರೆ ಹೈಸ್ಕೂಲ್ ನೋಡಿ ನಾನು ಕಲ್ತಿದ್ದು ಸಣ್ಣಾಗಿದ್ದಾಗ ಹೈಸ್ಕೂಲ ನೆನಪಿಗೆ ಬಂತು. ಇದು ಕಲ್ತಿದ್ದು ಈ ಇದು ನೋಡೋಣ ಶಾಲೆ ನೋಡೋಣ. ಈ ಕಡೆ ಹೊಳ್ದೆ ನೋಡ್ರಿ ಇಲ್ಲಿ ಹಳ್ಳದೊಳಗೆ ಟರ್ನ್ ಆದೀವಿ ನಾವೀಗ. ಅಂದ್ರೆ ಈಗ ಬಿಳೂರು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಗಿತ್ತು ರೀ. ಇಲ್ಲೇ ಬಿಳೂರೊಳಗೆ ಒಂದು ದೊಡ್ಡ ದೇವಸ್ಥಾನ ಐತಿ. ಯಾವುದಪ್ಪ ಅಂದ್ರೆ ಬಿಳೂರು ಭೈರವನಾಥ ರೀ. ಭಾರತ ಹುಣ್ಣಿಮೆಗೆ ದೊಡ್ಡ ಜಾತ್ರೆ ಆಕತ್ರಿ ಫ್ರೆಂಡ್ಸ್. ನಾ ಭೈರವನಾಥದ್ದು ಒಂದು ಯಾವಾಗಾದರೂ ಟೈಮ್ ಸಿಕ್ಕಾಗ ಬಿಳೂರು ಭೈರಪ್ಪಂದು ದೇವಸ್ಥಾನದ ವಿಡಿಯೋ ಮಾಡ್ತಾನು. ನಿನ್ನೆ ಟೈಮ್ ಸಿಗಲಿಲ್ಲ ನನಗೆ, ಅದಕ್ಕೆ ಲೇಟ್ ಮಾಡಿ ಬಂದಿದ್ದೀವಿ ನಾವು. ಅಲ್ಲಿದ್ದು ಒಂದಕ್ಕೆ ಮುಂದೆ ಹೋಗ್ಲಾಕ ಲೇಟ್ ಆಕೈತಿ ಅಂಥೇಳಿ ನಾವು ವಿಡಿಯೋ ಮಾಡಿಲ್ಲ. ಇನ್ನೊಂದು ಯಾವಾಗಾದರೂ ಸಾರಿ ಬಂದ್ನಿ ಅಂದ್ರೆ ಆಲ್ರೆಡಿ ನಾವು ಒಂದು ಸಲ ಜಾತ್ರೆಗೆ ಬಂದು ಹೋಗೀನಿ ರೀ ಇಲ್ಲಿ ಭಾರತ ಹುಣ್ಣಿಮೆಗೆ. ಇದು ನೋಡ್ರಿ ದೊಡ್ಡ ಹುಣಸಿ ಮರ ರೀ. ಇಲ್ಲೇ ಈ ಕಡೆ ಐತ್ರಿ. ಇಲ್ಲೇ ಹೋದ್ರೆ ಹಾದಿ ಅಂದ್ರೆ ಬಿಳೂರು ಭೈರಪ್ಪನ ದೇವಸ್ಥಾನಕ್ಕೂ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು ರೀ. ಹುಣಸಿ ಮರ ನೋಡ್ರಿ ಎಷ್ಟು ಹಳೆ ಕಾಲದ ಅದಾವೆ ನೋಡಿ. ಭಾರಿ ಖುಷಿ ಅನ್ನಿಸ್ತಾರೆ ನನಗೆ ರೀ. ಬಿಳೂರ ನೋಡ್ಲಕ್ಕ ಭಾರಿ ಚಂದ ಐತ್ರಿ ಫ್ರೆಂಡ್ಸ್. ಈ ಕಡೆ ಐತ್ರಿ ಅದು ಅಂದ್ರೆ ಭೈರಪ್ಪನ ಗುಡಿಗೆ ಹೋಗ್ಲಾಕು ಈ ಕಡೆ ಐತ್ರಿ ದಾರಿ. ಆಮೇಲೆ ಅಲ್ಲಿ ಮುಂದೆ ಹೋಗಿ ಬಸ್ ಸ್ಟ್ಯಾಂಡ್ದಿಂದನೂ ದೊಡ್ಡ ಒಂದು ಅಗಸಿ ಬಾಗಲ ಮಾಡ್ಯಾರ. ಅಲ್ಲಿ ಒಂದು ದಾರಿ ಐತ್ರಿ ಹೋಗ್ಲಾಕ, ಒಳಗಡೆ ಇಲ್ಲ ನಂಗಿಲ್ಲ. ಈಗ ಮುಂದೆ ಬಂದೀವಿ ಅಂದ್ರೆ ಇಲ್ಲಿ ಒಂದು ದೇವಸ್ಥಾನ ಕಾಣಕತ್ತೈತಿ ನೋಡ್ರಿ ನಿಮಗೆ. ಗುಡಿ ಗೋಪುರ ಯಾವ ರೀತಿ ಐತಿ ನೋಡ್ರಿ. ನಾ ಇಲ್ಲಿ ಹೊರಗಡೆಯಿಂದ ಬಸ್ ಸ್ಟ್ಯಾಂಡ್ ಅಂತೆಕ್ಕಿಂತ ಅಷ್ಟೇ ಅಂದ್ರೆ ವಿಡಿಯೋ ಮಾಡೀನಿ ರೀ. ನನ್ನ ಕೈಲಿ ಎಷ್ಟು ಸಾಧ್ಯ ಆಕತ್ತಿಲ್ಲ ಅಷ್ಟೇ. ಇಲ್ಲೆಲ್ಲ ವೆಲ್ಡಿಂಗ್ದು ಅಂಗಡಿದವ ನೋಡ್ರಿ. ಇಲ್ಲಿ ದೊಡ್ಡ ಅರಿಬಿ ಅಂಗಡಿ ಅದಾವ್ರಿ. ಭಾರಿ ಸ್ವಸ್ಥ ಇರ್ತಾವ್ರಿ ಅರಿಬಿ. ಆಮೇಲೆ ಚಪ್ಪಲ ಮನೆ ನೋಡ್ರಿ ಯಾವ ರೀತಿ ಅದಾವೆ. ಮೇಲ್ ಮಜಲ್ RCC ದೊಡ್ಡದ ಊರು ಚಂದ ಐತ್ರಿ. ಆಮೇಲೆ ದೇವಸ್ಥಾನ ಅಂತೂ ಭಾರಿ ಜಾತ್ರೆ ಆಕತ್ರಿ ಭಾರತ ಹುಣ್ಣಿಮೆಗೆ. ನೀವು ಯಾರ್ಯಾರು ಬಿಳೂರು ಅವ್ರದಿರಿ ಪ್ರತಿಯೊಬ್ಬರೆಲ್ಲ ನನಗೆ ಕಮೆಂಟ್ ಮಾಡಿರಿ. ಪ್ರತಿಯೊಬ್ಬರೆಲ್ಲ ಬಿಳೂರು ಊರನವರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರೆಲ್ಲ ಬಿಳೂರು ಊರನವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದಲ್ದ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಿಗೆ ಸಪೋರ್ಟ್ ಮಾಡಿರಿ. ಹೆಂಗೆ ಅನ್ನಿಸ್ತು ನಿಮ್ಮ ಊರದ ವಿಡಿಯೋ ಮಾಡೀನು. ನನ್ನ ಕೈಲಿ ಎಷ್ಟು ಸಾಧ್ಯ ಆಕತ್ಲ ಫ್ರೆಂಡ್ಸ್ ಅಷ್ಟೇ ಬರೋ ಮುಂದಾಗ ಅಷ್ಟೇ ವಿಡಿಯೋ ಮಾಡೀನು. ಇನ್ನೊಂದು ಸಾರಿ ನಾ ಟೈಮ್ ತೊಗೊಂಡು ಬನ್ನಿ ಅಂದ್ರೆ ಇಡೀ ಪೂರ್ತಿ ನಿಮ್ದು ದೊಡ್ಡ ದೇವಸ್ಥಾನ, ಆಮೇಲೆ ಇದ್ರೊಳಗೆ ಯಾವ್ಯಾವ ದೊಡ್ಡ ಗ್ರಾಮ ಪಂಚಾಯತಿ ಆಗಲಿ, ಸ್ಕೂಲ್ ಆಗಲಿ, ಯಾವ್ಯಾವ ದೊಡ್ಡ ಕಾಲೇಜ್ ಆಗಲಿ ಏನೇನು ಅದಾವಲ್ರಿ ಅದ್ರದ್ದೊಂದು ಟೈಮ್ ತೊಗೊಂಡು ಒಂದು ದಿವ್ಸ ಬಂದು ನಿಮ್ಮ ಪೂರ್ತಿ ಒಂದು ಊರಿಂದನ ವಿಡಿಯೋ ಮಾಡ್ತೀವಿ. ಇಲ್ಲೇ ಬಂದೀವಿ ನಾವು ಬಸ್ ಸ್ಟ್ಯಾಂಡ್ ಮೇಲೆ ಡೈರೆಕ್ಟಾಗಿ ಬಂದ ಬಳಕ ಈ ಕಡೆ ಇದೆ ನೋಡ್ರಿ ಹತ್ತನೇ ರೂಟ್ ರೀ. ಈ ಕಡೆ ಹತ್ತನೇದಿಂದ ಬಸ್ ಬರ್ತಾವೆ. ಈಗ ವೇಟ್ ಮಾಡ್ಲಾಕತ್ತೀವಿ.
ನಿಂತಿದ್ದೀವಿ ರೀ ನಾವು ಬರುತ್ತಾನ ಜತ್ತಿಗೆ ಹೋಗ್ಲಕ್ಕ. ಆಮೇಲೆ ಈ ಕಡೆದು ಜತ್ತಿಗೆ ಹೋಗತ್ರಿ ಬತ್ ನೋಡ್ರಿ. ಈ ಕಡೆದು ಜತ್ತಿ ರೂಟ್ ರೀ. ಆಮೇಲೆ ಇದು ಅಂದ್ರೆ ಭೈರಪ್ಪನ ಗುಡಿಗೆ ಹೋಗ್ಲಕ್ಕ ಅಗಸ್ತಿ ಬಾಗಲ್ ರೀ. ಇಲ್ಲೇ ಬಸವೇಶ್ವರ ಸರ್ಕಲ್ ಐತಿ ನೋಡ್ರಿ. ಯಾವ ರೀತಿ ಇಲ್ಲೇ ಮರಾಠಿ ಗೌರ್ಮೆಂಟ್ ಸ್ಕೂಲ್ ಒಂದೈತ್ರಿ. ಇಲ್ಲಿ ಬಿಳೂರಾಗ ಮರಾಠಿ ಸ್ಕೂಲ್ ರೀ, ಆಮೇಲೆ ಕನ್ನಡ ಸ್ಕೂಲ ಎರಡೂ ಅದಾವಂತ್ರಿ. ಯಾಕಂದ್ರೆ ಗಡಿ ಒಳಗತ್ರಿ ಅದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಒಳಗೆ. ಅದಕ್ಕೆ ಎರಡು ಮೀಡಿಯಮ್ದ ಅಂದ್ರೆ ಎರಡು ಕನ್ನಡದೊಳಗೆ ಮತ್ತು ಮರಾಠಿ ಒಳಗೆ ಎರಡು ಗೌರ್ಮೆಂಟ್ ಸ್ಕೂಲ್ಗಳದಾವ್ರಿ. ಬತ್ ನೋಡ್ರಿ ಈ ಕಡೆ ಜತ್ತಿದ ಗಾಡಿ ಇದು ಅಂದ್ರೆ ಪ್ರೈವೇಟ್ ಗಾಡಿ ಐತ್ರಿ ಇದು. ಅದು ಹೋತ್ರಿ ಇಲ್ಲಿ ಸ್ಟಾಪ್ ಆಗಂಗಿಲ್ಲ. ಗೌರ್ಮೆಂಟ್ ಬಸ್ ಇದ್ರೆ ಅಷ್ಟೇ ಸ್ಟಾಪ್ ಆಕ್ಕವು. ಇದು ಅಗಸಿ ಬಾಗ್ಲೈತ್ರಿ ಭೈರಪ್ಪನ ಗುಡಿಗೆ ಹೋಗ್ಲಕ್ಕ. ದೊಡ್ಡ ಜಾತ್ರೆ ಆಕತ್ರಿ. ಮಾಡ್ತನ್ರಿ ನಾ ಭಾರತನು ಈಗ ಯಾವಾಗಾದ್ರೂ ಒಂದಿಷ್ಟು ಟೈಮ್ ಸಿಕ್ತಂದ್ರೆ. ಇಲ್ಲಿ ಮುತ್ಯಾರು ಒಬ್ಬರು ಏನು ಬಿಳೂರದಾರೋ ಒಟ್ಟು ಯಾವ್ರದಾರೋ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡ್ ಮೇಲೆ ಕುಂಡ್ರಲಾಕ ಎಲ್ಲರಿಗೆ ನಮ್ಮ ಅಕ್ಕನ ಬಳದವ್ರಿಗೆ ಚೇರಿನ ವ್ಯವಸ್ಥೆ ಅದು ಎಲ್ಲ ಮಾಡ್ಯಾರು. ಇದು ಬಸವೇಶ್ವರ ಸರ್ಕಲ್ ಐತೆ ನೋಡ್ರಿ. ಇವರು ಬಿಳೂರದಾರೋ ಏನೋ ಬೇರೆ ಊರನ್ನೋರು ಗೊತ್ತಿಲ್ಲ. ಮುತ್ಯಾವ್ರು ನೋಡ್ರಿ ಎಷ್ಟು ಅವಾಗಿನ ಮುತ್ಯಾರು ನೋಡ್ರಿ ಹೆಂಗೆ ಬಿಳಿ ಅಂಗಿ ಬಿಳಿ ತಗೋತಾರ, ತಲೆ ಮೇಲೆ ಟೋಪಿಗೆ ಹಾಕೊಂಡು ಹೆಂಗೆ ಕೂತಾರ ನೋಡ್ರಿ. ಎಷ್ಟು ರೆಡಿ ಆಗಿರಿ. ಅವ್ರು ಮಾರ್ಲಾಕ ಕೂತಾರಿ. ಎಲೆ ರೀ, ದಾಳಂಬ್ರಿ, ಬಾಳಿಕಾಯಿ ಎಲ್ಲ ಇಟ್ಕೊಂಡು ಕೂತಾರಿ. ಅವರು ಭಾರಿ ನೋಡಿ ಖುಷಿ ಅನ್ನಿಸ್ತ್ರಿ ನನಗೆ ಮುತ್ಯಾವ್ರು ನೋಡ್ರಿ ಅವಾಗಿನ ಮಂದಿ ಎಷ್ಟು ಸಂಸ್ಕಾರವಂತರು. ತಲೆ ಮೇಲೆ ಟೋಪಿಗಿಲ್ದೆ ಯಾರೂ ಕೊಡ್ತಿದ್ದಿಲ್ಲ. ಮಹಾರಾಷ್ಟ್ರದೊಳಗೆ ಒಂದು ಇನ್ನೂ ವಿಶೇಷ ಪದ್ಧತಿ ಐತ್ರಿ. ಯಾಕಂದ್ರೆ ಈಗಿನವ್ರು ಯಾರು ತಲೆ ಮೇಲೆ ಟೋಪಿಗೆ ಹಾಕಂಗಿಲ್ಲ. ಕಂಪಲ್ಸರಿ ಹಿಂದಕ್ಕಿನವ್ರು ಎಲ್ಲರೂ ಬಿಳಿ ಟೋಪಿಗೆ ಗಾಂಧಿ ಟೋಪಿಗೆ ಹಾಕೊಂಡು ಏನು ಮಾಡ್ತಾರೆ ಕೊಡ್ತಾರೋ. ಇಲ್ಲಿ ನಮ್ಮ ಸುಶಾಂತ ನಿಂತ ನೋಡ್ರಿ. ನಮ್ಮನ್ನ ಕಳಿಸ್ಲಾಕ ನಮ್ಮ ಮಾಮ ಅವರು ಆಮೇಲೆ ನಮ್ಮ ಅಕ್ಕವ್ರ ಮಗ ಸುಶಾಂತ ಬಂದಿದ್ರಿ. ಮೊಮ್ಮಗ ರೊಕ್ಕ ಕೊಡಾಕ ತೊಗೊಳತ್ತಿದ್ರಿ ಬರ್ತಡೇಗೆ. ಅವಂದ ಬರ್ತಡೇ ಐತ್ರಿ ಆಗಸ್ಟ್ 18ಕ್ಕೆ. ಅವ ಬ್ಯಾಡ ಅಜ್ಜಿ ನಿನಗೆ ಇಲ್ಲಿ ರೊಕ್ಕ, ನಾನು ಸಣ್ಣ ಹೋದ ನಾನು ಯಾವಾಗಿದ್ರು ನಾನು ನಿನ್ನ ಮೊಮ್ಮಗನ, ನನಗೇನು ರೊಕ್ಕ ಬ್ಯಾಡ ಅಲ್ಲತ್ತಿದ್ರಿ. ನಮ್ಮವ್ವ ನೀ ದೊಡ್ಡವ ಆದ್ರೆ ಏನಾಯ್ತು, ಮೊಮ್ಮಗನೆಲ್ಲ ಏನು ಸಣ್ಣವ್ರಿದ್ರೆ ಅಟ ಮೊಮ್ಮಕ್ಕಳನ್ನ ನಮ್ಮ ಮಾಮವ್ರು ನಗ್ಲಾಕತ್ತಿದ್ರು ನೋಡ್ರಿ. ಆಯಿ ಮೊಮ್ಮಗನ ಸಂಭಾಷಣೆ ನೋಡ್ರಿ. ಅವೇನಂದ ಈಗೇನು ಬ್ಯಾಡ ನನಗೆ ಮುಂದೆ ಬರ್ತಡೇಕ್ಕೆ ಏನಾದರೂ ಕೊಡಿಸು ಅಂತ ಹೇಳಂದ್ರಿ. ನಮ್ಮ ಸ್ನೇಹಲ್ ನೋಡ್ರಿ ಏನು ಮಾಡ್ಲಾಕತ್ತಾಳು, ದಾದಾಗ ತಿರ್ಲಾಕೊಂಡು ಕೊಡಂತೇಳಿ ರೊಕ್ಕ ಕೊಡ್ಲಾಕತ್ತಿದ್ರು. ಅದಕ್ಕೆ ನಾ ಏನು ನೀ ದಾದಾಗ ಬಾಯ್ ಹೇಳುವ ಹಂಗೆ ಕಳಿಸ್ಬೇಡ, ನೀವು ಸೈಡ್ಗೆ ಗಾಡಿ ತೊಗೊಂಡ್ರಿ. ಯಾಕಂದ್ರೆ ಆ ಕಡೆ ಗಾಡಿಗಳು ಬರ್ಲಾಕತ್ತಿದ್ವು. ನಮ್ಮ ಸ್ನೇಹಲ್ಲ ಏನು ಮಾಡ್ತಾಳ್ರಿ, ದಾದಾಗ ಹೋಗಿ ಬಾ ದಾದ ಅಂಥೇಳಿ ಸಾವ್ಕಾಸ ಹೋಗು ಗಾಡಿ ಮೇಲೆ ಅಂಥೇಳಿ ಏನು ಮಾಡ್ಲಾಕತ್ತಿದ್ರಿ, ಥ್ಯಾಂಕ್ ಯು ಕೊಡ್ಲಾಕತ್ತಿದ್ರು. ಆ ಕಡೆ ಕೊಡಬೇಡ, ಆ ಕೈಲಿ ಬಲಗೈಲಿ ಕೊಡು ಅಂತ ಹೇಳಿದೀನಿ ರೀ. ಬಲಗೈಲಿ ಥ್ಯಾಂಕ್ ಯು ಕೊಟ್ಟಳ್ರಿ. ದಾದಾಗ ಸಾವ್ಕಾಸ ಹೋಗಿ ಬಾ ಅಂತ ಹೇಳಿದ್ರಿ. ನಮ್ಮ ಮಾಮ ತಿರ್ಲಾಕ ತೊಗೊಂಡು ಬರಲಿ ಅಂತೇಳಿ ಕೇಳಾಕತ್ತಿದ್ರಿ. ಆಲ್ರೆಡಿ ಕೇಕ್ ಅದ್ಕೊಂಡು ಕೊಟ್ಟಾರ ಆಕಿಗೆ. ಇವ್ದ ನೋಡ್ರಿ ಬಿಳೂರು ಬಸ್ ಸ್ಟ್ಯಾಂಡ ಹಂಗೆ ಅನ್ನಿಸ್ತು ಅಂಥೇಳಿ ಎಲ್ಲರೂ ಪ್ರತಿಯೊಬ್ಬರೆಲ್ಲ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಮಾಡಿರಿ. ಚಂದ ಐತ್ರಿ. ಅರಿಬಿ ಅಂಗಡಿಗಳೂ ದೊಡ್ಡ ಅದಾವ್ರಿ. ಅರಿಬಿನೂ ಸ್ವಸ್ಥ ಸಿಗ್ತಾವೆ. ಚಪ್ಪಲ್ ಅಂಗಡಿ ಅದಾವ್ರಿ. ಇದಿಲ್ಲ ನಂಗೆಲ್ಲ ಬಾಂಡೇದ ಅಂಗಡಿ ಅದಾವು ಬಿಳೂರೊಳಗೆ. ಬಿಳೂರು ಭಾಳ ಇಂಪ್ರೂವ್ಮೆಂಟ್ ಆಗೈತೆ ರೀ. ಮೆಡಿಕಲ್ ಅದಾವ್ರಿ. ಆಮೇಲೆ ಮರಾಠಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ತೋರಿಸ್ತು ನೋಡ್ರಿ. ನಿನ್ನೆ ರವಿವಾರ ನಾವು ಬರಾಕತ್ತಿದ್ದೀವಿ ಊರಿಗೆ. ರವಿವಾರ ದಿನ ಎಲ್ಲ ಸಾಲಿ ಸೂಟಿ ಇದ್ದು ರೀ. ಅದಕ್ಕೆ ಹೊರಗಡೆಯಿಂದ ಎಷ್ಟು ಸಾಧ್ಯ ಆಕತ್ತಿರಲಿ ಅಷ್ಟ ಮಾಡಿ ನೋಡ್ರಿ ಎಷ್ಟು ಚಂದ ಐತಿ. ಜಿಲ್ಲಾ ಪರಿಷದ ಪ್ರಾಥಮಿಕ ಐತೆ ನೋಡ್ರಿ ಸ್ಕೂಲ್ ಅಂಥೇಳಿ, ಮರಾಠಿ ಸ್ಕೂಲ್ ಅಂಥೇಳಿ. ಇಲ್ಲಿ ಕನ್ನಡನೂ ಐತ್ರಿ. ಕನ್ನಡ ಮೀಡಿಯಮ್ ಮರಾಠಿ ಮೀಡಿಯಮ್ ಎರಡೂ ಅದಾವ್ರಿ. ನನಗಂತೂ ಈ ಸ್ಕೂಲ್ ನೋಡಿ ಭಾರಿ ಖುಷಿ ಅನ್ನಿಸ್ತು. ಈ ನಮ್ಮ ಬಾಲ್ವಾಡಿನೂ ಐತ್ರಿ, ಇಲ್ಲಿ ಅಂಗನವಾಡಿನೂ. ಈ ಸ್ಕೂಲ್ ಒಳಗೆ ನೀವು ಯಾರ್ಯಾರು ಕಲ್ತೀರಿ ಪ್ರತಿಯೊಬ್ಬರೆಲ್ಲ ನನಗೆ ಕಮೆಂಟ್ ಮಾಡಿರಿ. ಶಾಲೆ ಒಳಗೆ ಯಾರ್ಯಾರು ಕಲ್ತೀರಿ ಅಂಥೇಳಿ. ಆಮೇಲೆ ನಾವು ಡೈರೆಕ್ಟ್ ಹತ್ತನೇ ಬಸ್ ಬತ್ರಿ ಅಷ್ಟೊಟ್ಟಿಗೆ ಜತ್ತಿಗೆ. ನಾವು ಜತ್ತಿ ಅಂದ್ರೆ ಹತ್ತನೇ ಬಸ್ನ್ಯಾಗ ಜತ್ತಿಗೆ ಬಂದೀವ್ರಿ. ಬಾಂದ್ರಪ್ಲೇನ ಇಲ್ಲಿ ಬಿಜಾಪುರ ಬಸ್ ಹತ್ತಿತ್ರಿ ಫ್ರೆಂಡ್ಸ್. ಟೈಮ ಸಿಗಲಿಲ್ಲ, ಯಾಕಂದ್ರೆ ಅದು ಬಿಡ್ಲಾಕತ್ತಿತ್ತು. ಅದಕ್ಕೆ ನಾವು ಜಲ್ದಿನ ಹತ್ತಿದ್ದೀವಿ. ಜತ್ತಿ ಬಸ್ ಸ್ಟ್ಯಾಂಡ್ದೇನು ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ನನಗೆ. ಬಸ್ ಒಳಗೆ ಕೂತು ಎಷ್ಟು ಸಾಧ್ಯ ಆಕತ್ಲೆ ಅಷ್ಟು ಮಾಡೀನು. ಅಂದ್ರೆ ಜತ್ತಿಯಾಗ ನಾವೀಗ ಬಿಜಾಪುರ ವಿಜಯಪುರ ಬಸ್ಸಿಗೆ ಕೂತೀವ್ರಿ. ಇನ್ನೂ ನಾವು ತಿಕೋಟಾಗಿ ತಿಳ್ಕೊಳತ್ತೀವ್ರಿ. ಅದಕ್ಕೆ ಬಸ್ ಜತ್ತಿ ಬಸ್ ಸ್ಟ್ಯಾಂಡ್ದಾಗಿಂದ ಬಿಡ್ತು ನೋಡ್ರಿ. ಹೊರಗಡೆಯಿಂದನ ಅಂದ್ರೆ ಇನ್ನು ರೂಟ ದಾಟುತನ ಅಂದ್ರೆ ನಾವೀಗ ಬಿಜಾಪುರ ಬಸ್ಸಿಗೆ ಹತ್ತಿದ್ದೀವಿ. ಯಾವ ರೀತಿ ಐತೆ ನೋಡ್ರಿ ಇದು ಜತ್ತಿ ಊರ. ಬಸ್ ಸ್ಟ್ಯಾಂಡ್ ಒಂದು ಅಷ್ಟ ಮಾಡೋಕ್ಕಾಗಲಿಲ್ಲ ನನಗೆ. ಎಷ್ಟು ನನ್ನ ಕೈಲಿ ಸಾಧ್ಯ ಆಕತ್ತಿರಲಿ ಅಷ್ಟ ಮಾಡೀನು. ಜತ್ತಿ ಒಳಗೆ ಜತ ತಾಲೂಕು ಐತ್ರಿ ಫ್ರೆಂಡ್ಸ್, ಮಹಾರಾಷ್ಟ್ರದೊಳಗೆ ಸಾಂಗ್ಲಿ ಜಿಲ್ಲಾದಾಗ ಬರ್ತೈತ್ರಿ. ಭಾಳ ದೊಡ್ಡದೈತ್ರಿ ಇದು. ಹಳೆ ಕಾಲದ ಐತ್ರಿ ಬಸ್ ಸ್ಟ್ಯಾಂಡ. ಇನ್ನೂ ಬಿಚ್ಚಿ ಕಟ್ಟಿಲ್ರಿ. ಯಾಕಂದ್ರೆ ನಮ್ಮ ಅವ್ವಾರು ಹೋಗೋಕ್ಕಿಂತ ನಮ್ಮ ಅವ್ವಾರದು ಇದು ಬರ್ತೈತ್ರಿ. ಯಾಕಂದ್ರೆ ಅವ್ರದ್ದು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ತಿಕ್ಕೊಂಡ್ರಿ. ನಮ್ಮ ಅವ್ವಾರ ಸಂಕ ತಿಕ್ಕೊಂಡಿ ಅಂತ ಬರ್ತಾವ್ರಿ. ಎಲ್ಲ ನಮ್ಮ ಅಕ್ಕವ್ರದೂ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಜಿರಿಗಾಡ್ರಿ. ಎಲ್ಲ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕೊಳಗೆ ಬರ್ತಾರೆ ನಮ್ಮ ಅಕ್ಕಾರ ಊರ, ನಮ್ಮ ಅವ್ವವ್ರ ಊರ ನೋಡ್ಲಾಕತ್ತೀರಿ. ಜತ್ತಿ ಒಳಗಿಂದ ಗಾಡಿ ಬಿಡ್ತೀರಿ. ಈಗ ಇದು ಬಿಜಾಪುರ ರೂಟಿಗೆ ಈ ರೀತಿ ಜತ್ ಐತಿ ನೋಡ್ರಿ. ಸುಧಾರಣೆ ಆಗೈತಿ. ತಂಗಡಿಬಾಯಿ ಹಾಸ್ಪಿಟಲ್ ಐತ್ರಿ. ಆಮೇಲೆ ಈ ಕಡೆ ಅರಳಿ ಹಾಸ್ಪಿಟಲ್ನು ಹತ್ತತ್ರಿ. ಹೊಸದ ಅರಳಿ ಹಾಸ್ಪಿಟಲ್ ಕಟ್ಟಾರಿ. ನಾ ದೊಡ್ಡ ಹಾಸ್ಪಿಟಲ್ ಅದಾವ್ರಿ, ಅಂಗಡಿಗಳು ಅದಾವು ನೋಡ್ಲಾಕತ್ತೀರಿ. ಜತ್ ಯಾವ ರೀತಿ ಐತಿ ನೋಡ್ರಿ. ನಾವು ಇದನ್ನು ಗೌರ್ಮೆಂಟ್ ಬಸ್ನಾಗ ಈ ರೀತಿ ನಾವೆಲ್ಲರೂ ಹತ್ತಿದ್ದೀವಿ ನೋಡ್ರಿ. ಮಹಾರಾಷ್ಟ್ರ ಬಸ್ ಐತ್ರಿ ಇದು. 55 ರೂಪಾಯಿ ಚಾರ್ಜ್ ತೊಗೋತಾರೆ ಇದಕ್ಕೆ. ಡೈರೆಕ್ಟ್ ಇಲ್ಲಿ ಎಲ್ಲ ಊರಿಗೆ ಸ್ಟಾಪ್ ಆಕತ್ರಿ ಹೋಗೋ ಮುಂದಾಗ. ಜತ್ತಿದಿಂದ ಬಿಡ್ತಂದ್ರೆ ಜತ್ತಾಗನ ರೀ ನಡು ಆರ್ಡಿನರಿ ಬಸ್ ಐತ್ರಿ. ಮುಚ್ಚಂಡಿ ದರ್ಯಾಪ ದರಿ ದೇವ್ರ ದೇವಸ್ಥಾನ ಹತ್ತತ್ರಿ. ಮುಚ್ಚಂಡ್ಯಾಗನ ಬರ್ತಾವ್ರಿ ನಾವು ಊರುಗಳು
ಕಲ್ಲಂಬಡಿ ರೀ, ಆಮೇಲೆ ಹಂಗೆ ಎಲ್ಲ ಊರುಗಳು ಹತ್ತವ್ರಿ. ಬಾಬಾನಗರ ಹತ್ತತ್ರಿ, ಕಲ್ಲಂಬಡಿ ಹತ್ತತ್ರಿ. ಅಂದ್ರೆ ಈ ಕಡೆ ಇಲ್ಲಿ ನಾ ಈಗ ತೋರಿಸೋದು ನಾ ಜತ್ತಿನ ಐತ್ರಿ. ನಾ ಮುಂದೆ ಊರುಗಳು ಬಂದಿಲ್ಲ, ರೂಟ್ಗಳು ಮುಂದಿನ ಊರು ಬರೋಣ ತೋರಿಸ್ತೇನೆ ನಾನು ನಿಮಗೆ. ನಾ ಇನ್ನು ಮುಂದೆ ಮಾತಾಡಂಗಿಲ್ಲ ಫ್ರೆಂಡ್ಸ. ನೀವು ಹೊರಗಡೆಯಿಂದ ಆಮೇಲೆ ಸೌಂಡ, ಆಮೇಲೆ ಯಾವ ರೀತಿ ಐತಿ ಜತ್ತಿ ಅಂಥೇಳಿ ಜತ್ತಿ ಊರು ದಾಟೋತ ನಾನು ಏನು ಮಾಡ್ತೇನೆ, ನಾ ಪೂರ್ತಿ ವಿಡಿಯೋ ಮಾಡಿರ್ತಾನೆ, ನೋಡ್ಕೊಂಡು ಬರೀ. ನಮ್ಮ ಮುಂದೆ ಆಮೇಲೆ ಅದ ಮುಗಿಯನ ಭೇಟಿಯಾಕನ್. ಜತ್ತಿದಿಂದ ಡೈರೆಕ್ಟ್ ನಡೂರಿ ಮುಚ್ಚಂಡಿ ಆಮೇಲೆ ಬಿಜ್ಜರಿಗಿದ ವಿಡಿಯೋ ಮಾಡೋದು ಆಗಲಿಲ್ಲ ರೀ. ಕಲ್ಲಂಬಡಿದ ಡೈರೆಕ್ಟ್ ಎಲ್ಲಿ ಬಂದು ಮಾಡೀನಪ್ಪ ಅಂದ್ರೆ ವಿಡಿಯೋ ರೀ ಬಾಬಾನಗರ್ ನೋಡ್ರಿ ಇದು. ಯಾಕಂದ್ರೆ ನಡು ಭಾಳ ಗಾದ್ಲಿತ್ತು ರೀ ಫ್ರೆಂಡ್ಸ್. ಆಮೇಲೆ ದನಿಗೆ ಭಾಳ ಇತ್ತು, ಕುಂಡ್ರಲಕ್ಕೆ ಜಾಗ ಇರಲಿಲ್ಲ. ಹಿಂಗಾಗಿ ನನಗೆ ವಿಡಿಯೋ ಮಾಡೋದಾಗಲಿಲ್ಲ. ಇಲ್ಲಿ ಬಾಬಾನಗರ ಸಮೀಪ ಬಂದು ನನಗೆ ಜಾಗ ಸಿಕ್ತು ರೀ ಕುಂಡ್ರಲಕ್ಕೆ. ಅವಾಗ ಜಾಗ ಸಿಗೋಣ ಏನು ಮಾಡಿದ್ನಿ, ವಿಡಿಯೋ ಮಾಡೀನಿ. ಬಾಬಾನಗರ ಬಸ್ ಸ್ಟ್ಯಾಂಡ್ ನೋಡ್ರಿ. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ದೊಡ್ಡದಿದ್ದಂಗೆ ಐತ್ರಿ. ಅಗಸಿ ಬಾಗಲ ಭಾಳ ಚಂದ ಐತೆ ನೋಡ್ರಿ. ಇಲ್ಲಿ ಹೊರಗಡೆಯಿಂದ ಬಸ್ ಸ್ಟ್ಯಾಂಡ್ ಮೇಲೆ ಎಷ್ಟು ಸಾಧ್ಯ ಆಕತಿಲ್ಲ ರೀ ಅಷ್ಟು ಸಾಧ್ಯ ನಾ ಏನು ಮಾಡೀನಿ ರೀ, ನನ್ನ ಕೈಲಿ ಆಗುವಷ್ಟು ಮಾಡೀನು. ಬಾಬಾನಗರದವ್ರು ಪ್ರತಿಯೊಬ್ಬರೆಲ್ಲ ನಿಮ್ಮ ಊರಿನ ಬಸ್ ಸ್ಟ್ಯಾಂಡ್ದಾಗ ವಿಡಿಯೋ ಮಾಡೀನು. ಎಲ್ಲರೂ ಪ್ರತಿಯೊಬ್ಬರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಾ ರೈತನ ಮಗಳು ರೇಖಾ ಅಂತೇಳಿ ಸರ್ಚ್ ಮಾಡಿರಿ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಇನ್ಸ್ಟಾಗ್ರಾಮ, ಆಮೇಲೆ ಫೇಸ್ಬುಕ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ಪ್ರತಿಯೊಂದು ಬಸ್ ಎಲ್ಲ ಸ್ಟಾಪ್ ಆಕಾವು. ಈಗ ಕರ್ನಾಟಕ ಡಿಪೋದ ಬಿಜಾಪುರದಿಂದ ಬಸ್ ಹೊಂಟೈತಿ ನೋಡ್ರಿ ಜತ್ತಿಗೆ. ಅಂದ್ರೆ ಕರ್ನಾಟಕದ ಬಸ್ ಹೋಗ್ತಾವ್ರಿ. ಇಲ್ಲಿ ಜತ್ತಿಗೆ ಹೊಂಟಿದ್ದು ಅಂದ್ರೆ ಅವು ಇಲ್ಲಿ ಬೌಂಡ್ರಿ ದಾಟೋತನೂ ಅಂದ್ರೆ ಮುಚ್ಚಂಡಿ ತನೂ ಕರ್ನಾಟಕದ ಹದ್ದೆ ಇಲ್ಲಿ ಇರ್ತೈತಿ ಅಲ್ರಿ, ಅಲ್ಲಿ ತನಕ ಬೌಂಡ್ರಿ ತನಕ ಆಧಾರ್ ಕಾರ್ಡ್ ತೋರಿಸಿ ಹೋಗ್ಬೋದು ರೀ. ಮುಂದೆ ಆ ಕಡೆ ಟಿಕೆಟ್ ಹರಿತಾರೆ. ಇನ್ನು ಮಹಾರಾಷ್ಟ್ರ ಗಾಡಿ ಇತ್ತಂದ್ರೆ ಪೂರ್ತಿ ಟಿಕೆಟ್ ತೊಗೋತಾರೆ ರೀ. ಇದು ನೋಡ್ರಿ ಯಾವ ರೀತಿ ಐತಿ ಅಗಸಿ ಬಾಗಲ. ನೋಡಿ ನನಗಂತೂ ಭಾರಿ ಖುಷಿ ಅನ್ನಿಸ್ತು. ಇನ್ನೊಂದು ದಿವಸ ಯಾವಾಗಾದರೂ ಟೈಮ್ ಸಿಕ್ತಂದ್ರೆ ಬಾಬಾನಗರದೊಳಗು ಲಕ್ಷ್ಮೀ ದೇವಸ್ಥಾನದ ವಿಡಿಯೋ ಮಾಡ್ತೇನೆ ರೀ ನಾ. ಆಮೇಲೆ ಮುಚ್ಚಂಡಿದು ಧರಿ ದೇವ್ರದ್ದು ಮಾಡ್ತೇನೆ ರೀ. ಆಮೇಲೆ ಯಾವ ಊರು ನಡು ಹತ್ತೇವಲ್ರಿ, ಕಲ್ಲಂಬಡಿ ಅದ್ರೊಳಗೆ ಯಾವ ದೇವಸ್ಥಾನ ಐತಿ ಅದರದ್ದು ಮಾಡ್ತಾನು. ಆಮೇಲೆ ಬಿಜ್ಜರಿಗೆ ಒಳಗೆ ಯಾವ ದೇವಸ್ಥಾನ ಐತಿ ಅದ್ರೊಳಗಿಂದು ವಿಡಿಯೋ ಮಾಡ್ತಾನೆ, ಎಲ್ಲ ಊರಾಗಿಂದು. ಈಗ ನನಗೆ ನಡು ಹಳಾಳಾಗಿದ್ದು ಏನಪ್ಪ ಅಂದ್ರೆ ರೀ ಮುಚ್ಚಂಡಿ ರೀ, ಆಮೇಲೆ ಬಿಜ್ಜರಿಗೆ ಅಂದ್ರೆ ಕಲ್ಲಂಬಡಿದ ಅವ ನನಗೆ 3 ಊರಿನೂ ಮಿಸ್ ಆದವು ರೀ. ವಿಡಿಯೋ ಮಾಡೋದಾಗಲಿಲ್ಲ. ಡೈರೆಕ್ಟ್ ನಾ ಜತ್ತಿ ಬಿಡೋಣ ಬಂದು ಬಾಬಾನಗರದ ವಿಡಿಯೋ ಮಾಡಿ ನೋಡ್ರಿ ಇಲ್ಲಿ ಬಾಬಾನಗರದ ಸ್ಕೂಲ, ಗೌರ್ಮೆಂಟ್ ಸ್ಕೂಲ್ ಯಾವ ರೀತಿ ಐತಿ ನೋಡ್ರಿ, ಹೈಸ್ಕೂಲ ನೋಡಿ. ನನಗಂತೂ ಭಾರಿ ಖುಷಿ ಅನ್ನಿಸ್ತು ರೀ. ನೀವು ಯಾರ್ಯಾರು ಬಾಬಾನಗರದೊಳಗೆ ಈ ಹೈಸ್ಕೂಲ್ ಒಳಗೆ ಕಲ್ತೀರಿ ಪ್ರತಿಯೊಬ್ಬರೆಲ್ಲ ನನಗೆ ಕಮೆಂಟ್ ಮಾಡಿರಿ. ನನಗಂತೂ ಈ ಹೈಸ್ಕೂಲ್ ನೋಡೋಣ, ನಾ ಕಲ್ತಿರ್ತಕ್ಕಂಥ ಗೋಟೆದೊಳಗೆ ನಮ್ಮ ಗೌರ್ಮೆಂಟ್ ಹೈಸ್ಕೂಲ್ ನೆನಪಾತ್ರಿ. ಗೌರ್ಮೆಂಟ್ ಸ್ಕೂಲ್ಗಳು ನೋಡ್ರಿ ಎಲ್ಲ ಇನ್ನೂವರೆಗಾದರೂ ಜೀವಂತ ಅದಾವ್ರಿ. ಯಾಕಂದ್ರೆ ಅದ್ರ ಜೀವಂತವಾಗಿ ಅಳಿಸಿ ಹೊಂಟಾವ್ರಿ, ಅವು ಅಳಿವಿನ ಅಂಚಿನಲ್ಲಿದ್ದಾವೆ. ಯಾಕಂದ್ರೆ ಎಲ್ಲರೂ ಪ್ರೈವೇಟ್ ಸ್ಕೂಲಿಗೆ ಹಾಕ್ಲಕತ್ತಾರು. ದಯವಿಟ್ಟು ಯಾರು ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಕ್ಲಕ್ಕೆ ಹೋಗ್ಬೇಡ್ರಿ. ಮಕ್ಕಳನ್ನ ನೀವು ಚಿಕ್ಕವ್ರಿದ್ದಾಗ ಹಾಕ್ರಿ, ಬೇಡ ಅನ್ನಂಗಿಲ್ಲ. ಅವಕ್ಕೆ ಫೌಂಡೇಶನ್ ಬೆಳಿಬೇಕು, ಹುಷಾರಾಗ್ಬೇಕಂದ್ರೆ ಒಂದು
5ನೇತಿ ತನ ಇಲ್ಲ 2ನೇತಿ 3ನೇತಿ ತನಕ ಕಲಿಸ್ರಿ. ಅದಾದ ಬಳಿಕ ಡೈರೆಕ್ಟ್ ತಂದ ಗೋರ್ಮೆಂಟ್ ಸ್ಕೂಲಿಗೆ ಅಡ್ಮಿಷನ್ ಮಾಡಿರಿ. ಯಾಕಂದ್ರೆ ಗೋರ್ಮೆಂಟ್ದಾರು ಕೊಡೋ ಸೌಲಭ್ಯಗಳು ಆಮೇಲೆ ಅಲ್ಲಿ ಕಲ್ತಿರ್ತಕ್ಕಂಥ ಶಿಕ್ಷಣ ಯಾವತ್ತೂ ಮರಿಲಾಕಾಗೋದಿಲ್ಲ. ಆಮೇಲೆ ಫ್ರೀದೊಳಗೆ ಕಲಿಸ್ತಾರೆ, ಊಟ ಅದು ಹಾಕಿ ಮಕ್ಕಳಿಗೆ. ಈಗ ಬಾಬಾನಗರದೊಳಗೆ ನಾವು ಊರು ದಾಟಿ ಬಂದೀವ್ರಿ, ಡೈರೆಕ್ಟ್ ತಿಕೋಟಕ್ಕೆ ಹೊಂಟಿದ್ದೀವ್ರಿ. ಈಗ ಹೋಗೋ ಮುಂದಾಗ ಇಲ್ಲೊಂದು ಅಂದ್ರೆ ದೊಡ್ಡ ಕ್ಯಾನಲ್ ಹದೈತೆ ನೋಡ್ರಿ, ಇದು ಬಬ್ಲೇಶ್ವರದ ಬಂದೈತೆ ರೀ. ಈತ ನೀರಾವರಿ MB ಪಾಟೀಲ್ ಅವ್ರು ಮಾಡ್ಯಾರು. ಇದು ಎಲ್ಲಿ ಹೋಗೈತಪ್ಪ ಅಂದ್ರೆ ಮಹಾರಾಷ್ಟ್ರ ಹೋಗೈತೆ ಅಂತ್ರಿ. ಇಲ್ಲಿದಿಂದನ ಕೃಷ್ಣಾ ಹೊಳೆಯಿಂದ ನೀರು ಬಿಜಾಪುರ ಕಡೆದು ಬಂದೈತೆ ರೀ, ಅದು ಬಬ್ಲೇಶ್ವರ ಕಡೆದು. ಎಷ್ಟು ದೊಡ್ಡದೈತೆ ನೋಡ್ರಿ, ಯಾವ ರೀತಿ ಐತ್ರಿ ಅದು ಕ್ಯಾನಲ, ಕಾಲುವೆ ಅಂತ ಕರಿತೀವ್ರಿ. ಕೆಳಗಡೆ ಸಿಮೆಂಟಿನ ಕಂಬ ದೊಡ್ಡ ಪ್ರಮಾಣದೊಳಗೆ ಐತ್ರಿ. ನೋಡಿ ನನಗಂತೂ ಭಾರಿ ಖುಷಿ ಆಸ್ತ್ರಿ. ಇದು ಏತ ನೀರಾವರಿ ಇದು ನೋಡ್ರಿ, ಅಂದ್ರೆ ಬಬ್ಲೇಶ್ವರದಿಂದ ಬಂದೈತ್ರಿ. ಇದೇ ರೀತಿನ ಹಿಂಗೆ ಬಬ್ಲೇಶ್ವರಕ್ಕೆ ಹೋಗೈತ್ರಿ. ಈ ಕಡೆ ಅಂದ್ರೆ ಈ ಕಡೆ ಹಿಂಗೆ ಹಾದ್ರಿ, ಇದು ತಿಕೋಟ ಜತ ಹಾದ ಪೂರ್ತಿ ಮಹಾರಾಷ್ಟ್ರ ತನೂ ಈ ರೀತಿ ಏನಾಗ್ಯಾವಲಿ, ಈ ರೀತಿ ಎಲ್ಲ ಕೆರೆಗಳಿಗೆ ನೀರು ಹೋಗ್ಯಾವ ನೋಡ್ರಿ. ಇದಾಗ ಅಂದ್ರೆ ಕ್ಯಾನಲ ಮುಖಾಂತರ ನೋಡ್ಲಾಕತ್ರಿ ಎಷ್ಟು ದೊಡ್ಡ ದೊಡ್ಡ ಕಂಬ ಅದಾವು. ಈ ಕಡೆ ನಮ್ಮ ಬಸ್ ಹಂಗೆ ನೋಡ್ರಿ, ನಾವು ಗೌರ್ಮೆಂಟ್ ಬಸ್ನ್ಯಾಗ ಹೊಂಟಿದ್ದೀವಿ. ಯಾವ ರೀತಿ ಐತಿ ನೋಡ್ರಿ. ರೋಡ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗೈತ್ರಿ, ಇನ್ನೂ ಒಂದೊಂದು ಕಡೆ ರಿಪೇರಿ ಮಾಡ್ಲಾಕತ್ತಾರ, ಒಂದೊಂದು ಕಡೆ ರಿಪೇರಿ ಮಾಡಿಲ್ಲ. ಈ ಕಡೆ ಯಾಕೋ ರಿಪೇರಿ ಮಾಡೋರ್ದಾರಿ ಬಂದಿಟ್ಟಾರ ಅದನ್ನು ರೂಟ. ಈ ಕಡೆ ನಮ್ಮ ಬಸ್ ಹೊಂಟೈತಿ. ಈಗ ಡೈರೆಕ್ಟ್ ಎಲ್ಲಿ ಬಂದೀವಪ್ಪ ಅಂದ್ರೆ ಇನ್ನು ಬಾಬಾನಗರದಿಂದ 5 ಕಿಲೋಮೀಟ್ರ್ ಐತ್ರಿ ಅಷ್ಟೇ ರೀ. ತಿಕೋಟದಿಂದ ಏನು ಭಾಳ ದೂರ ಇಲ್ಲ. ಬಟ್ ನೋಡ್ರಿ, ಇದು ತಿಕೋಟ ಇಲ್ಲಿ ಹೊರಗಡೆ ರೀ. ಪೊಲೀಸ್ ಸ್ಟೇಷನ್ ಅದು ಬರ್ತಾವ್ರಿ, ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತೈತೆ ರೀ ಇಲ್ಲಿ ತಿಕೋಟದೊಳಗೆ. ಅದು ಸರ್ಕಾರಿ ಆಸ್ಪತ್ರೆ ಐತ್ರಿ. ಆಮೇಲೆ ಪೊಲೀಸ್ ಸ್ಟೇಷನ್ ಐತ್ರಿ ಗೌರ್ಮೆಂಟ್ದ. ತಿಕೋಟನೂ ತಾಲೂಕು ಆಗೈತೆ ರೀ ಫ್ರೆಂಡ್ಸ್. ಈಗ ಹೊಸದಾಗಿ ತಿಕೋಟ ರೀ, ಬಬ್ಲೇಶ್ವರ ಎಲ್ಲ ಇವು ಬಿಜಾಪುರ ಜಿಲ್ಲಾದೊಳಗೆ, ವಿಜಯಪುರ ಜಿಲ್ಲಾದೊಳಗೆ ಬರ್ತಾವ್ರಿ. ಇಲ್ಲೇ ಹೊರಗಡೆ ರೀ ಜತ್ತಿ ರೂಟಿಗೆ ಇಲ್ಲಿ ಮಣ್ಣಿನ ಗಡಿಗೆ ರೀ, ಆಮೇಲೆ ಮಣ್ಣಿನ ಹರಿಬಿ, ಮಣ್ಣಿನ ಒಲಿ ರೀ, ಪರಿಸಿ, ಇಟಂಗಿ ಎಲ್ಲ ಸಿಗ್ತಾವೆ ನೋಡ್ರಿ ನಿಮಗೆ ಬೇಕಾಗಿದ್ದು ಅಂದರೆ ಯಾರಿಗಾದರೂ. ಆಮೇಲೆ ಗುಲಾಬಿ ಹೂವಿನ ಅಗಿ, ಸೇವಂತಿಗೆ ಹೂವಿನ ಅಗಿ, ಬೇರೆ ಬೇರೆ ದೊಡ್ಡ ಅಗಿ ಹೆಂಗೈತೆ ನೋಡ್ರಿ ನಮ್ಮ ತಿಕೋಟ. ಎಲ್ಲರೂ ತಿಕೋಟದವರು ಪ್ರತಿಯೊಬ್ಬರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ, ಹೆಂಗೆ ಅನ್ನಿಸ್ತು ನಾ ವಿಡಿಯೋ ಮಾಡಿದಂಥೇಳಿ. ನಾ ಬಸ್ಸಿನೊಳಗೆ ಕೂತ ವಿಡಿಯೋ ಮಾಡೀನಿ ಫ್ರೆಂಡ್ಸ್, ಅದಕ್ಕೆ ಭಾಳ ಜಲ್ದಿನ ಮಾಡ್ಯಾರಿ ಅಂಥೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಾವಾಗಾದರೂ ಒಂದು ದಿವಸ ಟೈಮ್ ಸಿಕ್ತಂದ್ರೆ ತಿಕೋಟದೊಳಗೆ ಬಂದು ದೊಡ್ಡ ಇಲ್ಲಿ ಸಾಬನ ಜಾತ್ರೆ ಆಕತ್ರಿ ಫ್ರೆಂಡ್ಸ್. ಆಮೇಲೆ ದೊಡ್ಡ ಜಾತ್ರೆ ಅದು ಜಾತ್ರೆ ಆಕತಿ. ಅಲ್ಲಿ ವಾಡ್ಯದೊಳಗು ದಾನಮ್ಮ ದೇವಿ ಜಾತ್ರೆ ಆಕತ್ರಿ. ಅಲ್ಲಿ ದಾನಮ್ಮ ದೇವಿ ಜಾತ್ರೆ ಒಳಗೆ ವೈವಾಹಿಕ ಜೀವನ ನಡೆಸ್ತಾರೆ, ಸಾಮೂಹಿಕ ವೈವಾಹಿಕ ಜೀವನ. ಎಲ್ಲ ಸಮಾಜದವ್ರಿಗೆ ಮದುವೆ ಮಾಡಿಸ್ತಾರೆ ಪುಕ್ಕಟ್ಟದೊಳಗೆ. ಅಂದ್ರೆ ದಾನಮ್ಮ ಜಾತ್ರೆ ದೊಡ್ಡದಾಕತ್ರಿ. ವಾಡ್ಯದೊಳಗೆ ವಾಡೆ ಐತಿರಿ, ರಾಜರ ವಾಡೆ. ಅದನ್ನೂ ಒಂದು ದಿವ್ಸ ತೋರಿಸುವಂಥ ಪ್ರಯತ್ನ ಮಾಡ್ತಾನು. ಈಗ ಬಸ್ಸಿನೊಳಗೆ ಹೊರಗಡೆಯಿಂದ ಈಗ ಎಲ್ಲಿ ಬಂದೀವಪ್ಪ ಅಂದ್ರೆ ಡೈರೆಕ್ಟ್ ಬಸವೇಶ್ವರ ಸರ್ಕಲ್ ರೀ. ಈ ಕಡೆ ಜತ್ತಿ ರೂಟಿಗೆ ಬಂದೀವಿ ಅಂದ್ರೆ ನಾವು ಮೊದಲು ಹತ್ತುದ ನಮಗೆ ಬಸವೇಶ್ವರ ಸರ್ಕಲ್ ಹತ್ತೈತಿ. ನೋಡ್ರಿ ಎಷ್ಟು ದೊಡ್ಡದೈತ್ರಿ ನಮ್ಮ ಬಸವಣ್ಣನವ್ರ ಸರ್ಕಲ. ನೋಡಿ ನನಗಂತೂ ಭಾರಿ ಖುಷಿ ಅನ್ನಿಸ್ತು. ನಿಮಗೆಲ್ಲರಿಗೆ ತಿಕೋಟದವ್ರಿಗೆ ಹೆಂಗೆ ಅನ್ನಿಸ್ತು ಬಸವೇಶ್ವರ ಸರ್ಕಲ್ದ ವಿಡಿಯೋ ನೋಡಿ ಅಂತೇಳಿ ಪ್ರತಿಯೊಬ್ಬರೆಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ನೋಡ್ರಿ ಯಾವ ರೀತಿ ಐತಿ. ಈ ಕಡೆ ಇದು ಜತ್ತಿಗೆ ಹೋಗತ್ರಿ. ಆಮೇಲೆ ಈ ಕಡೆ ಮೇಲ್ಗಡೆ ಹತ್ತನ್ರಿ ಮಿರಜ, ಆಮೇಲೆ ಬೆಳಗಾವ ಹೋಗೋರು ಅವೆಲ್ಲ 2 ರೂಟ್. ಆಮೇಲೆ ಜಮಖಂಡಿ ರೂಟ್ ರೀ. ಈ ಕಡೆ ಬಿಜಾಪುರ ವಿಜಯಪುರ ರೂಟ್ ನೋಡ್ರಿ. ಎಲ್ಲ ಕಡೆ ಡಬಲ್ ರೋಡ್ ಅದಾವ್ರಿ, ಸಿಂಗಲ್ ಯಾವೂ ಇಲ್ಲ, ಒನ್ ವೇ ಇಲ್ಲರಿ. ಎಲ್ಲ ಒಂದು ಹೋಗೋದು ಒಂದು ಬರೋದು ರೀ. ಅಂದ್ರೆ ಟ್ರಾಫಿಕ್ ಆಗಬಾರ್ದು ಅಂತೇಳಿ ಭಾರಿ ಸುಧಾರಣೆ ಆಗೈತೆ ರೀ. ಮೊದಲು ನಾ ಇಲ್ಲಿ ಸ್ಕೂಲಿಗೆ ಟೀಚ್ ಮಾಡ್ಲಿಕ್ಕೆ ಬರ್ತಿದ್ದೀನಿ ಫ್ರೆಂಡ್ಸ, ಅಂದ್ರೆ 2019 ಆವಾಗ ಇನ್ನೂ ಇದನ್ನು ಯಾವುದೋ ಈ ರೀತಿ ದೊಡ್ಡದು ಮಾಡಿರಲಿಲ್ಲ. ಆವಾಗ ಸಣ್ಣದಿತ್ತು. ಈಗೆಲ್ಲ ಏನು ಮಾಡ್ಯಾರಿ, ಅಂಗಡಿಗಳದು ಸರಿಸಿ ದೊಡ್ಡ ಪ್ರಮಾಣದೊಳಗೆ ಏನು ಮಾಡ್ಯಾರಿ, ರೋಡ್ ಆಗಲು ಮಾಡ್ಕೊಂಡಾರ ನೋಡ್ರಿ. ಇಲ್ಲಿ ಶೇಂಗಾ ಮಾರ್ಲಾಕ್ಕೆ ಕೂತಿದ್ರಿ. ಅದಕ್ಕೆ ನಮ್ಮ ಅವ್ವಾರು ನಮ್ಮ ಸ್ನೇಹಲ ಶೇಂಗಾ ಬೆಳೆದಳ್ರಿ, ಹಸಿ ಶೇಂಗಾ ಮಾರ್ಲಾಕ್ಕೆ ಕೂತಿದ್ರು ಒಬ್ಬರು ಅಣ್ಣವರು. ಆಮೇಲೆ ಈ ಕಡೆ ನೋಡ್ರಿ, ಆ ಕಡೆ ಹೋತ್ ನೋಡ್ರಿ, ಅದು ಬಾಬಾನಗರಕ್ಕೆ ಬಸ್. ಬಾಬಾನಗರ, ಕಲಂಬಡಿ, ಬಿಜ್ಜರ್ಗಿ, ಜತ್ ಅದು ಒಂದೇ ರೂಟ್ ರೀ. ಆ ಕಡೆ ಇದು ಹೋತಲ್ರಿ, ಇದು ಪ್ರೈವೇಟ್ ಗಾಡಿ ರೀ. ಇದು ವಿಜಯಪುರಕ್ಕೆ ಹೋತ್ರಿ. ಈ ಕಡೆ ನೋಡ್ರಿ ಇಲ್ಲಿ ಬರ್ತಾವ್ರಿ ಇನ್ನು ಬರೋ ಬಸ್ಗಳೆಲ್ಲ ಈ ಕಡೆ ಆಯ್ತಾವ್ರಿ ಬರೋದು. ಆಮೇಲೆ ಹೋಗೋ ಬಸ್ ಎಲ್ಲ ಆ ಕಡೆ. ಇದು ಬಾಬಾನಗರದ ಒಂದು ಬಸ್ ಆ ಕಡೆ ಹೋತು, ಈ ಕಡೆ ಒಂದು ಬಾಬಾನಗರದ ಬಸ್ ಬತ್ ನೋಡ್ರಿ. ಇದು ಬಾಬಾನಗರಕ್ಕೆ ಹೋಗುವೆಲ್ಲ ಈ ರೀತಿ ಗ್ರೀನ್ ಕಲರ್ ಅದಾವ್ರಿ. ಡಬಲ್ ಅಂದ್ರೆ ಡಬಲ್ ಯಾಕೆ 3 ಬಾಗಿಲು ಅದಾವೆ ನೋಡ್ರಿ. ಒಂದು ನಡು ಡಬಲ್ ಐತ್ರಿ, ಆಮೇಲೆ ಮುಂದೊಂದು ಸಿಂಗಲ್ ಒಂದು. ಆ ಕಡೆ ಬಿಜಾಪುರದಿಂದ ಸಾತಾರ ಬಸ್ ಬತ್ ನೋಡ್ರಿ. ಇವ್ರು ಅಂಟಿಯವರು ಸಾತಾರಕ್ಕೆ ಹೋಗೋರ್ದಾರತ್ತ. ಅವ್ರು ಏನು ಮಾಡಿದ್ರಿ, ಆ ಬಸ್ ಹಿಡ್ಲಾಕ ಅವ್ರು ತಪ್ಪು ರೂಟಿಗೆ ನಿಂತಿದ್ರೆ ಕಾಣಿಸ್ತೈತ್ರಿ, ಗೊತ್ತಿಲ್ಲ ಅವ್ರಿಗೆ. ಆ ಕಡೆ ಹೋಗಿ ನಿಂತಿರಲಿಲ್ಲ. ಬಸ್ ನೋಡೋಣ ಈ ಕಡೆದ ಓಡ್ಕೋತ ಹೋಗಿ ಆ ಬಸ್ ಹಿಡಿದ್ರು. ಈಗ ಆ ಕಡೆ ಜತ್ತಿದಿಂದ ಒಂದು ಗಾಡಿ ಬತ್ ನೋಡ್ರಿ. ಆಲ್ರೆಡಿ ಇದು ಕರ್ನಾಟಕ ಬಸ್ ರೀ. ಈ ರೀತಿ ಕರ್ನಾಟಕ ಇದ್ದು ಅಂದ್ರೆ ಕ್ಯಾಂಪ್ ಇರ್ತಾವ್ರಿ, ಆಮೇಲೆ ಕನ್ನಡ ಬೋರ್ಡ್ ಇರ್ತಾವ್ರಿ. ಅದು ಮಹಾರಾಷ್ಟ್ರ ಬಸ್ಸಿನ ಒಂದು ವಿಶೇಷ. ಅವರು ಒಂದು ಕಲರ್ ಬೇರೆ ರೀ. ಅವ್ರು ಇನ್ನೂವರೆಗೆ ಆದರೂ ಮಹಾರಾಷ್ಟ್ರದೊಳಗೆ ಒಂದು ಏನು ವಿಶೇಷಪ್ಪ ಅಂದ್ರೆ
ಅಲ್ಲಿ ಅವ್ರು ಯಾರೂ ಸೀಟಿ ಊದಂಗಿಲ್ಲ. ನಮ್ಮ ಕಡೆ ಕರ್ನಾಟಕದೊಳಗೆ ಯಾವುದೋ ಒಂದು ಊರು ಬತ್ತಂದ್ರೆ ಸೀಟಿ ಊದ್ತಾರೆ ಕಂಡಕ್ಟರ್ಗಳು, ಅವ್ರು ಗಂಟೆ ಬಾರಿಸ್ತಾರೆ. ಈಗ ನಾವು ಅಲ್ಲಿ ಇಳ್ಕೊಂಡು ಸರ್ಕಲ್ದಿಂದ ನಡ್ಕೋತ ಬಂದ ಇಲ್ಲಿ ತಿಕೋಟ ಬಸ್ ಸ್ಟ್ಯಾಂಡ್ ಒಳಗೆ ಕೂತೀವಿ ನೋಡ್ರಿ, ಮೇಲ್ಗಡೆ ಹೊಸ ಬಸ್ ಸ್ಟ್ಯಾಂಡ್ದೊಳಗೆ. ಇಲ್ಲೇ ನಮ್ಮ ಜಮಖಂಡಿ ಬಸ್ ಬರ್ತೈತ್ರಿ. ಅಂದ್ರೆ ಜಮಖಂಡಿ ಬಸ್ಸಿಗೆ ಬಂದು ತಿಕೋಟದಿಂದ ಹೊಳೆಶವ್ರು ಮತ್ತು ಜಮಖಂಡಿ ಹೋಗ್ತಾರೋ. ಆ ಬಸ್ಸಿಗೆ ವೇಟ್ ಮಾಡ್ಲಾಕತ್ತಿದ್ವಿ, ಇನ್ನೂ ಬಂದಿರಲಿಲ್ಲ. ಬರಬೇಕಾಗಿತ್ತು ರೀ, ಅದು 3 ಗಂಟೆಗೆ 2:15 ಬರಬೇಕಾಗಿತ್ತು. ಆ ಬಸ್ ನೀನು ಲೇಟ್ ಮಾಡಿ ಬಂತು. ಅಂದ್ರೆ ತಿಕೋಟಿ ಬಸ್ ಸ್ಟ್ಯಾಂಡ್ ಯಾವ ರೀತಿ ಐತಿ ನೋಡ್ರಿ. ಇಲ್ಲೆಲ್ಲ ಅಂದರೆ ಮಾಹಿತಿ ಹೇಳಕ್ಕೆ ಈ ರೀತಿ ಕಂಪ್ಯೂಟ್ರಲ್ಲಿ ಇಟ್ಟಿರ್ತಾರೆ. ಕಂಪ್ಯೂಟ್ರದೊಳಗೆ ಹೋದ್ರೆ ಹೇಳ್ತಾರೋ ಯಾವ ಟೈಮಿಂಗ್ ಯಾವ ಬಸ್ ಬರ್ತಾವೆ ಅಂಥೇಳಿ. ಇಲ್ಲಿ ಎಲ್ಲರೂ ಅಕ್ಕನ ಬಳಗದಾರು, ಅಣ್ಣನ ಬಳಗದಾರು, ಪ್ರತಿಯೊಬ್ಬರೆಲ್ಲ ವೇಟ್ ಮಾಡ್ಕೊತ ಕೂತಾರು. ಈ ಬಸ್ ಸ್ಟ್ಯಾಂಡ್ದೊಳಗೆ ನೀವು ಯಾರ್ಯಾರು ಕೂತ್ ಹೋಗಿರಿ ಅಂದ್ರೆ ವೇಟ್ ಮಾಡಿರಿ, ಪ್ರತಿಯೊಂದು ಊರಿಗೆ ಹೋಗೋ ಹೊತ್ನಾಗಲಿ ಇಲ್ಲ ನಿಮ್ಮ ಅಕ್ಕ ತಂಗಿ ನಿಮ್ಮ ಅಣ್ಣ ತಮ್ಮ ಬರ್ತಿದ್ರು ಬಸ್ ಸ್ಟ್ಯಾಂಡ್ದೊಳಗೆ, ಅವ್ರನ್ನ ಭೇಟಿ ಮಾಡ್ಲಕ್ಕದು ನಿಂತಿರ್ತೀರಿ. ಯಾರ್ಯಾರು ಈ ಬಸ್ ಸ್ಟ್ಯಾಂಡ್ದೊಳಗೆ ಕೂತ ಹೋಗಿರಿ ಅಂತೇಳಿ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ. ಹೆಂಗೆ ಅನ್ನಿಸ್ತು ತಿಕೋಟ ಹೊಸ ಬಸ್ ಸ್ಟ್ಯಾಂಡ್? ಇದು ಹಳಿ ಬಸ್ ಸ್ಟ್ಯಾಂಡ್ ಆ ಕಡೆ ಐತಿ. ಅಲ್ಲಿ ಹಳಿ ಬಸ್ ಸ್ಟ್ಯಾಂಡ್ಗೆ ಹೋಗಾರು ಬಿಜಾಪುರಕ್ಕೆ ಹೋಗಾಗ ಅಲ್ಲಿ ಸ್ಟಾಪ್ ಆಕೈತ್ರಿ ಗಾಡಿ. ಆದ್ರೆ ಅಲ್ಲಿ ರೋಡ್ ಸೈಡ್ ಐತ್ರಿ, ಕುಂದ್ರಲಾಕದು ಏನೂ ಜಾಗ ಇಲ್ಲ. ಇದನ್ನು ನೋಡ್ರಿ ಕಾಯಕವೇ ಕೈಲಾಸ ಅಂಥೇಳಿ ಸಾರಿಗೆ ನಿಗಮ ಅಂಥೇಳಿ ಬರ್ದಾರಿ. ಇಲ್ಲಿ ಮಾಹಿತಿ ಹೇಳ್ತಾರೆ ಅವರು, ಅಂದ್ರೆ ಮಾಹಿತಿ ಹೇಳಕ್ಕೆ ಕೂತಿರ್ತಾರೆ ಯಾವ್ಯಾವ ಬಸ್ ಯಾವಾಗ ಬರ್ತಾವೆ ಅಂಥೇಳಿ. ಇವರು ಮುಂಜಾನೆ 10ರಿಂದ ಸಂಜೆ 10 ತನಕ ಕೂತಿರ್ತಾರೆ. ಆಮೇಲೆ ರಾತ್ರಿ ಇಲ್ಲಿ ಯಾರೂ ಇರಂಗಿಲ್ಲ. ಅದಕ್ಕೆ ಇಲ್ಲಿ ಬಸ್ ಬಂದು ನೋಡ್ರಿ. ಇಲ್ಲೆಲ್ಲ ತಿಕೋಟ ಬಸ್ ಸ್ಟ್ಯಾಂಡ್ದೊಳಗೆ ಯಾವ್ಯಾವ ಬಸ್ ಬರ್ತಾವೆ ಅಂದ್ರೆ ಮಿರಜ್ ರೀ, ಆಮೇಲೆ ಸಾಂಗ್ಲಿ, ಬೆಳಗಾವ ಹೋಗು ಎಲ್ಲ ಬಸ್ ಬರ್ತಾವೆ ನೋಡ್ರಿ. ಈ ಕಡೆ ರೀ ಚಿಕ್ಕೋಡ್ರಿ ಅಂದ್ರೆ ದೊಡ್ಡದು ಭಾಳ ಐತ್ರಿ ತಿಕೋಟ ಬಸ್ ಸ್ಟ್ಯಾಂಡು ನೋಡ್ರಿ. ಈಗ ಎಲ್ಲರೂ 5 ನಿಮಿಷಕ್ಕೊಮ್ಮೆ ಬಸ್ ರೀ. ಈ ಕಡೆ ಮಿರಜ ಬೆಳಗಾವ ಆಮೇಲೆ ಎಲ್ಲ ಹತ್ತನಿ ಹೋಗೋರಿ 5 ನಿಮಿಷಕ್ಕೊಮ್ಮೆ ಬಸ್ ರೀ. 5 ನಿಮಿಷ ಒಮ್ಮೊಮ್ಮೆ ಒಂದು 3-4 ಬಂದ್ರೆ ಬರ್ಬೋದು ರೀ. ನೀವು ಯಾರಾದರೂ ಈ ಕಡೆ ಹೋಗೋರಿದ್ರೆ ಪುನಾಕ್ ಹೋಗೋ ಬಸ್ ಇಲ್ಲಿ ಹತ್ತವ್ರಿ, ಬಿಜಾಪುರದಿಂದ ಬಂದಿರ್ತಾವೆ, ಅಲ್ಲಿ ಹೋಗ್ಬೋದು ನೀವು ಗೌರ್ಮೆಂಟ್ ಬಸ್. ಅಂದ್ರೆ ನೋಡಿ ನನಗಂತೂ ಭಾರಿ ಖುಷಿ ಅನ್ನಿಸ್ತು. ಇದು ಈಗ ಹೊಸ ಬಸ್ ಆಗೈತೆ ನೋಡ್ರಿ. ಇದು ಕಲಮಡಿಗೆ ಅದು ಹೋಗಲಕ್ಕ ಈ ರೀತಿ ಕಲರ್ ಮಾಡ್ಯಾರ. ಈಗ ಗ್ರೀನ್ ಇದ್ದು ರೀ ಫಸ್ಟ್, ಈಗ ನೋಡ್ರಿ ಇದು ಯಾವ ರೀತಿ ಮಾಡ್ಯಾರ ನೋಡಿ. ನನಗೂ ಒಂಥರ ಭಾರಿ ಖುಷಿ ಅನ್ನಿಸ್ತು ರೀ ಹೊಸ ಬಸ್ಸಿನ ಕಲರ್ ನೋಡ್ರಿ. ಅದೀಗ ಹೋಗಿ ಬತ್ರಿ ಕಲಮಡಿಗೆ ಹೋಗಿ ಬರೋಣ. ಈಗ ಬಿಜಾಪುರಕ್ಕೆ ಹೊಂಟೈತಿ. ಎಲ್ಲರೂ ಈ ರೀತಿ ಒಂದು 5 ನಿಮಿಷ ಬಸ್ ಬರಲಿಲ್ಲ ಅಂದ್ರೆ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ ಎಲ್ಲ ಫುಲ್ ತುಂಬ್ಕೊಂಡಿರ್ತೈತಿ. ಅಷ್ಟು ಜನ ಬಿಜಾಪುರಕ್ಕೆ ರೀ, ಈ ಕಡೆ ಮಿರಜ್ಗೆ ರೀ, ಸಾಂಗ್ಲಿಗೆ, ಬೆಳಗಾವ, ಚಿಕ್ಕೋಡ್ರಿ, ಎಲ್ಲಿ ಪುನಾ ಮುಂಬೈ ಎಲ್ಲ ಹೋಗ್ತಾವ್ರಿ. ಇಲ್ಲಿ ಎಲ್ಲ ಬಸ್ ಹೋಗೋಣ ಈ ರೂಟಿನೊಳಗೆ ಹಾದ ಹೋಗ್ಬೇಕ್ರಿ. ಅದಕ್ಕೆ ತಿಕೋಟಿ ಬಸ್ ಸ್ಟ್ಯಾಂಡ್ ಭಾಳ ದೊಡ್ಡದೈತ್ರಿ. ಆಮೇಲೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ಒಂದು ದೊಡ್ಡ ಕ್ಯಾಂಟೀನು ಕೂಡ ಐತಿ. ನೀವು ಅಂದ್ರೆ ಮಸ್ತ್ ಸ್ವಸ್ಥದೊಳಗೆ ನೀವು ಏನು ಮಾಡೋದು ಫ್ರೀದೊಳಗೆ ರೊಕ್ಕ ಇಲ್ದನ ನಾಷ್ಟಾನು ಕೂಡ ಮಾಡ್ಬೋದು ರೀ. ಇಲ್ಲೇ ಬಸ್ ಸ್ಟ್ಯಾಂಡ್ದೊಳಗೆ ಐತ್ರಿ. ಯಾವಾಗಾದರೂ ಟೈಮ್ ಸಿಕ್ತಂದ್ರೆ ಅದ್ರ ಇಂದಿರಾ ಕ್ಯಾಂಟೀನ್ದೊಂದು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತಾನೆ. ನೀವು ಯಾರಾದರೂ ಎಲ್ಲೆಲ್ಲಿ ಊರಿಗೆ ಹೊಂಟಿದ್ರಿ, ಬಸ್ ಬರ್ತಾನೆ ವೇಟ್ ಮಾಡಾಕತ್ತಿದ್ರಿ, ಟೈಮ್ ಇತ್ತಂದ್ರೆ ನೀವು ಏನು ಮಾಡ್ಬೋದು ಆ ಇಂದಿರಾ ಕ್ಯಾಂಟೀನ್ದೊಳಗೆ ಫ್ರೀಯಾಗಿ ಏನು ಮಾಡ್ಬೋದು ಊಟನೂ ಕೂಡ ಮಾಡ್ಬೋದು. ಅಲ್ಲಿ ಫಸ್ಟ್ ಕ್ಯೂ ಹಚ್ಬೇಕಾಕತ್ರಿ. ಕ್ಯೂ ಹಚ್ಚಿ ಟೋಕನ್ ತೊಗೊಂಡು ಆಮೇಲೆ ಏನಕ್ಕ ಊಟ ಆದವ್ರು ಕೊಡ್ತಾರೋ ಎಲ್ಲ ಸಿಗ್ತೈತ್ರಿ ಅಲ್ಲಿ ಇಂದಿರಾ ಕ್ಯಾಂಟೀನ್ ಒಳಗೆ. ಇಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ಐತ್ರಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಕಚ್ಚೆ ನೀವು ಇಲ್ಲಿ ಬಸ್ ಸ್ಟ್ಯಾಂಡ್ದೊಳಗೆ ಕೂತ್ರಿ ಅಂದ್ರೆ ಎದುರಿಗೆ ಕಾಣ್ತೈತ್ರಿ ಇಂದಿರಾ ಕ್ಯಾಂಟೀನ್ ಅಂತೇಳಿ ದೊಡ್ಡದ ಹಸಿರು ಅಕ್ಷರದೊಳಗೆ ಬರ್ದಾರು. ತೋರಿಸ್ತಾನೆ ನಿಮಗೆ. ಇಲ್ಲಿ ನೋಡಿ ಕಾಣಿಸ್ತೈತೆ ನೋಡ್ರಿ ಇಂದಿರಾ ಕ್ಯಾಂಟೀನ್ ಅಂಥೇಳಿ. ಅಲ್ಲಿ ನೋಡ್ಲಕತ್ತೀರಿ ನೀವು. ಅದ ನೋಡ್ರಿ ದೊಡ್ಡ ಹೋಟೆಲ್ ಐತ್ರಿ ಗೌರ್ಮೆಂಟ್ದವರು. ನಮ್ಮ ಇಂದಿರಾ ಗಾಂಧಿ ಅವ್ರ ಹೆಸರಿನಲ್ಲಿ ಇಂದಿರಾ ಕ್ಯಾಂಟೀನ್ ಅಂತೇಳಿ ತೆಗ್ದಾರು. ಫ್ರೀದೊಳಗೆ ಕಡು ಬಡವರಿಗೆ ಊಟ ಕೂಡ ಇಲ್ಲಿ ಸಿಗ್ತೈತಿ. ಯಾವ ರೀತಿ ಜನ ನೋಡ್ರಿ ಎಷ್ಟು ಕೂತಾರು. ಒಂದು ಬಸ್ ಬತ್ತಂದ್ರೆ ಹತ್ಲಾಕ ಎಷ್ಟು ಅವಸರ ಮಾಡ್ತಾರೆ ನೋಡ್ರಿ. ಯಾವ ರೀತಿ ಓಡ್ಲಾಕತ್ತಾರೆ ಎಲ್ಲರೂ ನಮ್ಮ ಅಕ್ಕನ ಬಳಗದವರು. ಅಂದ್ರೆ 2 ಬಸ್ ತುಂಬಿ ಹೋದ್ರಿ. ಅಷ್ಟಾದರೂ ಅವ್ರಿಗೆ ಜಾಗ ಸಿಗಲಿಲ್ಲ. 2 ಬಸ್ ಹತ್ಕೊಂಡು ಈಗ 3ನೇ ಬಸ್ಸಿಗೆ ಹತ್ಲಾಕ ಮಂದಿ ಈ ರೀತಿ ವೇಟ್ ಮಾಡ್ಲಾಕತ್ತಾರೆ ನೋಡ್ರಿ. ಪ್ರತಿಯೊಬ್ಬರು ಬಂದಾರಲ್ಲ ಬಸ್ಸಿನಾಗ ಇಳ್ದಾರು. ಅಂದ್ರೆ ಕಂಡಕ್ಟರ್ ಏನು ಮಾಡ್ತಾರೋ ಬಸ್ಸಿನ ನಂಬರ ಬಂದು ಹೋಗೈತೆ ನಂಗೆ ಬಸ್ ಅಲ್ಲಿ ಡಿಪೋಕ್ಕೆ, ಈ ಡಿಪೋದೊಳಗೆ ಬಂದು ಸ್ಟಾಪ್ ಆಗಿ ಹೋಗೈತೆ ನಂಗೆ ಏನು ಮಾಡ್ತಾರೋ ತಿಕೋಟ ಡಿಪೋದೊಳಗೆ ಅಲ್ಲಿ ಹೋಗಿ ಸಿಗ್ನೇಚರ್ ಮಾಡಿ ಬರ್ತಾರೋ. ಎಲ್ಲ ಊರಿನವ್ರು ಎದ್ದು ಹೋದ್ರಿ. ಈಗ ನಾವು ಉಳಿದಿದ್ದು ನಾವು ಜಮಖಂಡಿ ಹೋಗೋರು ಅಷ್ಟೇ ಉಳಿದಿದ್ದೀವಿ. ನಿನ್ನೆ ರವಿವಾರ ಇತ್ತು, ಅದಕ್ಕೆ ಗದ್ದಲಿಲ್ಲ. ನೀವು ರವಿವಾರ ಬಿಟ್ಟು ಸೋಮವಾರದ್ದು ಬಂದ್ರಿ ಅಂದ್ರೆ ಭಾರಿ ಗದ್ದಲಿರ್ತೈತಿ ಫ್ರೆಂಡ್ಸ್. ಕೂಡ್ಲಕ್ಕ ಜಾಗ ಇರಲ್ಲ. ಇನ್ನು ನಮ್ಮದು ಬಸ್ ಬರ್ತೈತೆ ರೀ, ನಾವು ಹೋಗ್ತೀವ್ರಿ. ಇನ್ನು ಈ ವಿಡಿಯೋ ಮುಗಿಸೋ ಟೈಮ್ ಆತ್ರಿ. ಇಷ್ಟಕ್ಕೆ ನಾನು ವಿಡಿಯೋ ಮುಗಿಸ್ತಾನೆ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್ ಬಾಯ್ ಫ್ರೆಂಡ್.